ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಜೊತೆಗೆ ನಮಗೆಲ್ಲರಿಗೂ ಕೂಡ ಚಿರಪರಿಚಿತರಿರುವಂತಹ ಸೌಜನ್ಯ ಹೋರಾಟದಲ್ಲಿಯೂ ಕೂಡ ಸಾಕಷ್ಟು ಆ್ಯಕ್ಟಿವ್ ಆಗಿರುವಂಥ ಸಂಚಾರಿ ಸಂತೋಷ್ ಅವರಿದ್ದಾರೆ. ಅವ್ರ ಹೆಸರಿಗೆ ಸಕ್ಕಂತಲೇ ಸಂಚಾರಿ ಅಂತ ಹೇಳಿದರೆ ಸುಮಾರು ಕಡೆ ಈ ವಿಷಯ ಆಧಾರಿತವಾಗಿ ಅವರು ಸುತ್ತಾಡ್ತಾನೆ ಇರ್ತಾರೆ. ಹೀಗಾಗಿ ಬಹುಶಃ ಅವರು ನಾನು ಇನ್ನೂವರೆಗೂ ಕೇಳಿಲ್ಲ ನಿಮ್ಮ ಸಂಚಾರಿ ಅಂತ ಯಾಕಂತ ಬಂತಂಥೇಳಿ. ಆದರೆ ಅವರು ಸುತ್ತಾಡೋದು ನೋಡಿದರೆ ನನಗನ್ನಿಸ್ತದೆ ಅವರು ಸುತ್ತಾಡೋದಕ್ಕೆ ಬಹುಶಃ ಇಷ್ಟ ಕಾಣ್ತದೆ ಅವ್ರಿಗೆ. ಹೀಗಾಗಿ ಸಂಚಾರಿ ಅಂತ ಹೆಸರಿಟ್ಕೊಂಡಿದ್ದಾರೆ. ಒಳ್ಳೆ ಹೆಸರು ಅದು ಚಾನಲ್ ಉದ್ದೇಶನ ಅದೇ ಇತ್ತು ಸ್ಟಾರ್ಟಿಂಗ್ ಅಲ್ಲಿ. ಆದ್ರೆ ನಂತರ ಈಗ ಇದರಲ್ಲಿ ಸಂಚಾರ ಮಾಡ್ತಾ ಇದ್ದೀವಿ. ಸಂಚಾರ ಅಂದರೆ ಈಗ ಪತ್ರಕರ್ತರಾದವರು ಮೂಲತಃ ಅವರು ಈ ಬೆಂಗಳೂರಿನಲ್ಲಿ ಸುಮಾರು ಒಂದು ಕಂಪನಿಯಲ್ಲಿ ಕೂಡ ಕೆಲಸ ಮಾಡಿದಂಥ ಅನುಭವ ಇದೆ. ಆದರೆ ಕಾಲಾಂತರದಲ್ಲಿ ಅವರಿಗೆ ಈ ಸಾಮಾಜಿಕ ವಿಷಯದ ಬಗ್ಗೆ ಆಸಕ್ತಿ ಹುಟ್ಟಿತು. ಆಮೇಲೆ ಈ ಸೌಜನ್ಯ ಹೋರಾಟದಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಬಂದರು. ಆನಂತರ ಈ ಮೀಟರ್ ಬಡ್ಡಿ ದಂಧೆ, ಧರ್ಮಸ್ಥಳ ಹೆಸರಿನ ಮೀಟರ್ ಬಡ್ಡಿ ದಂಧೆ ಕುರಿತಾಗಿ ನೀವು ನೋಡಿರ್ಬೋದು ವಿಡಿಯೋ. ಪ್ರಾರಂಭದಲ್ಲಿ ಅವರು ಅಂಗಡಿಗೆ ಬಂದು ಗಲಾಟೆ ಮಾಡ್ತಿದ್ರು. ಆವತ್ತಿಗೂ ಕೂಡ ಇವರು ಎದೆಗುಂದಲಿಲ್ಲ. ಇವರು ಧೈರ್ಯ ತಗೊಂಡ್ರು. ಹೀಗಾಗಿ ಇದು ಒಬ್ಬೊಬ್ಬರಿಗೆ ಅದು ಧೈರ್ಯ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇವರಂತೆಯೇ ಹಿಂದೆ ಮಂಚಿಯಲ್ಲಿ ವಸಂತ್ ಅಂತ ಒಬ್ಬ ಹುಡುಗ ಪಾಪ ಇಡೀ ಊರಲ್ಲಿನೇ ಒಬ್ಬನೇ ನಿಂತ್ಕೊಂಡು ಫೈಟ್ ಮಾಡಿದ, ರವೀಂದ್ರ ಶೆಟ್ಟಿ ಅವರು. ಆನಂತರ ನಮ್ಮ ಶೈಲಜಾ ಅವರು, ಕಾರ್ಕಳದ ಶೈಲಜಾ ಶೆಟ್ಟಿ ಅವರು ಮಹಿಳೆಯರಾಗಿಯೇ ಗಟ್ಟಿಯಾಗಿ ನಿಂತ್ಕೊಂಡ್ರು ಅವರು. ಯಾಕಂದರೆ ಅವ್ರಿಗೆ ಅರ್ಥ ಆಯಿತು ಇದು ಮೋಸ ಆಗ್ತಾ ಇದೆ ಅಂತೇಳಿ. ಹೀಗಾಗಿ ಒಬ್ಬೊಬ್ಬರೇ ಈ ಚಳುವಳಿ ಇವತ್ತು ಇಡೀ ರಾಜ್ಯವ್ಯಾಪಿ ಮತ್ತು ಅಂತಾರಾಜ್ಯ, ಕೇರಳದಲ್ಲಿಯೂ ಕೂಡ ಬಹಳ ಇದರ ವಿರುದ್ಧವಾಗಿ ಭಾಳಷ್ಟು ಆಂದೋಲನಗಳು ಸ್ಟಾರ್ಟ್ ಆಗ್ತಾ ಇದೆ. ಈಗ ಅಲ್ಲಿ ಒಂದು ಟೀಮ್ ರೆಡಿ ಆಗಿದೆ, ಕೇರಳದಲ್ಲಿಯೂ ಕೂಡ, ಕಾಸರಗೋಡದಲ್ಲಿ. ಇದಕ್ಕೆ ಕಾರಣ ಒಬ್ಬೊಬ್ಬರು ಗಟ್ಟಿಯಾಗಿ ನಿಂತ್ಕೊಂಡಿದ್ದಕ್ಕೆ, ಹೆದರದೆ ಕುಗ್ಗದೆ. ಏನದು ಬಾಟ್ಲಿದಿ ಎಸಕ್ಕೆ ಬಂದ್ರಲ್ಲ ನಿಮ್ಮ, ಅದು ವೈರಲ್ ಆಯಿತು ಭಾಳಷ್ಟು. ಅಷ್ಟಾದರೂ ಕೂಡ ಇವರು ಎದೆಗೊಂದಲಿಲ್ಲ. ಹೀಗಾಗಿ ಇವರು ಆ್ಯಕ್ಟಿವಿಸ್ಟ್ ಆದರು. ಇವತ್ತು ನಮ್ಮ ಮನೆಗೇನೆ ಬಂದಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಹೇಳ್ತೀನಿ. ಸರ್, ನಾನು SKDRDP ಅಲ್ಲಿ ಇದ್ದಿದ್ರಿಂದ ನನಗೆ ಅದರಲ್ಲಿ ಎಲ್ಲ ಗೊತ್ತಾಯ್ತು. 8 ವರ್ಷ ಅದರಲ್ಲಿ ಸಂಘದ ಸದಸ್ಯನಾಗಿ ಸಾಲ ತಗೊಂಡು ಕಟ್ಟಿ ಸಾಕಾಗಿ ಆಮೇಲೆ ಪುನಃ ಸಾಲ ತಗೊಳ್ಳಿ ಅಂತ ಮನೆಗೇನೆ ಬಂದರು. ಸಾಲ ತಗೊಳ್ಳಿ ಅಂತ ಇಲ್ಲಿ ನಾನು ನಿಮ್ಮ ಪರಿಚಯ ಮಾಡಿಕೊಂಡೆ. ಅಂದರೆ ನಾನು ನಿಮ್ಮ ಇಂಟರ್ವ್ಯೂ ತಗೋತೀನೋ ನೀವು ನಮ್ಮ ಇಂಟರ್ವ್ಯೂ ತಗೋತೀವೋ ಅಂತ ನಮಗೆ ಗೊತ್ತಿಲ್ಲ. ಇದು ಒಂದು ಮುಕ್ತ ಸಂವಾದ, ಒಂದು ಚರ್ಚೆ. ಆ ಚರ್ಚೆಗೆ ನಾವು ಅಂದರೆ ಇಲ್ಲೇನು ಯಾವುದು ಫಾರ್ಮ್ಯಾಲಿಟೀಸ್ ಇಲ್ಲ. ಇವರು ಮಾತಾಡ್ತಾರೆ, ಇವರು ಪ್ರಶ್ನೆ ಕೇಳಬೇಕು ಅಂತೇಳಿ. ಆದರೆ ಕೆಲವೊಂದಿಷ್ಟು ಸಂವಾದ, ಏನೇನು ಬೆಳವಣಿಗೆ ನಡೀತಾ ಇದೆ ಅದ್ರ ಬಗ್ಗೆ. ಹೌದು ಸರ್. ಈಗ ನಾವೆಲ್ಲ ಮಡಿಕೇರಿ ಹೋಗಿದ್ವಿ. ಮತ್ತೆ ಅಲ್ಲಿ ಈ ಹೋರಾಟ ಶುರುವಾಗಿದೆ. ರಾಜ್ಯದ ಎಲ್ಲ ಕಡೆ ಈಗ ಶುರು ಆಗ್ತಾ ಇದೆ. ಚಿತ್ರದುರ್ಗ, ಬೈಲಹೊಂಗಲ, ಹಾಗೆ ಮಡಿಕೇರಿ ಈಗ ರೀಸೆಂಟ್ ಆಗಿ. ಈಗ ಅಲ್ಲ ಸಂತೋಷ್, ನಾನು ಅಂತೀನಿ ಇದು ಇಡೀ ರಾಜ್ಯದ ವ್ಯಾಪಿ ಪೂರ್ತಿಯಾಗಿ ಈ ಶುರುವಾಗಿದೆ. ಜನರ ಆಕ್ರೋಶ ಇದೆಯಲ್ಲ. ಈಗ ನಮ್ಮ ಗಮನಕ್ಕೆ ಬರ್ತಾ ಇರೋದು ಸೌಜನ್ಯ ಹೋರಾಟಗಾರರ ಟೀಮ್ ಗಮನಕ್ಕೆ. ಯಾಕಂದ್ರೆ ಇದರಲ್ಲಿ ಮುಂಚೂಣಿ ಇರುವುದೇ ತಗೊಂಡಿದ್ದು ಸೌಜನ್ಯ ಹೋರಾಟದ ಟೀಮ್. ನಮ್ದೇನು ಟೀಮ್ ಇದೆಯಲ್ಲ, ಬರೀ 10% ಮಾತ್ರ ನಮ್ಮ ಗಮನಕ್ಕೆ ಬರ್ತಾ ಇದೆ. ಅಂದ್ರೆ ನಾವು ಮಾತಾಡಿದ್ದು ಇಲ್ಲಿ ನಾವು ಜನಜಾಗೃತಿ ಅಂತ ನಾವು ಪ್ರಾರಂಭ ಮಾಡಿದ್ವಿ. ಜಸ್ಟಿಸ್ ಫಾರ್ ಸೌಜನ್ಯ, ಎದ್ದೇಳಿ ಜನಸಾಮಾನ್ಯರೇ, ಎದ್ದೇಳು ಮಂಜುನಾಥ ಅಂತೇಳಿ ಟೀಮ್ ತಿಮ್ಮರೋಡಿ ಅಂತ. ಪ್ರತಿ ಹಳ್ಳಿಗೂ ಕೂಡ ವ್ಯಾಪಿಸಿದೆ ಇದು. ಹೀಗಾಗಿ ಜನ ಕೇಳೋದಕ್ಕೆ ಈಗ ಬೇರೆ ಬೇರೆ ರೀತಿಯಲ್ಲಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಚಾಮರಾಜನಗರದ್ದು ನಿನ್ನೆ ಮೊನ್ನೆ ತುಂಬಾ ಇದು ಊರು ಬಿಟ್ಟು ಹೋಗಿದ್ದಾರೆ ಜನ ಎಲ್ಲ. ಹೌದು. ಏನು ಕಾರಣ ಇರ್ಬೋದು ಸರ್? ಅಲ್ಲ, ಚಾಮರಾಜನಗರದಲ್ಲಿ ನೋಡಿ, ಒಂದು ಬಹಳ ಬೇಸರ ಆಗೋದು ಏನು ಸಂಗತಿ ಅಂತ ಹೇಳಿದರೆ, ಆಡಳಿತ ವ್ಯವಸ್ಥೆ ಮುಂಚೆನೆ ಜಾಗೃತಗೊಳ್ಳಬೇಕಾಗಿತ್ತು. ನಮ್ಮ ಜಯಂತ್ ಟಿ ಅವರು 11ನೇ ತಾರೀಕಿಗೆ, ಜುಲೈ 11ನೇ ತಾರೀಕಿಗೆ ಲೆಟರ್ ಬರೆದಿದ್ದಾರೆ. DC ಚಾಮರಾಜನಗರ್ಗೆ, SP ಚಾಮರಾಜನಗರ ಅವರಿಗೆ ಲೆಟರ್ ಬರೆದಿದ್ದಾರೆ. ಅವರು ಪೋಸ್ಟಲ್ ಆರ್ಡರ್ ಕಳಿಸಿದ್ದು ಕೂಡ, ಪೋಸ್ಟಲ್ ಕೊರಿಯರ್ ಮಾಡಿದ್ದು ಇದನ್ನಿದೆ, ರೆಸಿಪ್ಟ್ ಇದೆ. ಜುಲೈ 11ನೇ ತಾರೀಕಿಗೆ ಚಾಮರಾಜನಗರಕ್ಕೆ ಅಲರ್ಟ್ ಮಾಡಿದ್ದಾರೆ. ನಮ್ಮ ಇಡೀ ಸೌಜನ್ಯ ಹೋರಾಟಗಾರರು ಪ್ರತಿ ಜಿಲ್ಲೆಗೂ ಕೂಡ ಅಲರ್ಟ್ ಮಾಡ್ತಾ ಇದ್ದಾರೆ. ಪ್ರತಿ ಗ್ರಾಮಗಳಿಗೂ ಕೂಡ ಅಲರ್ಟ್ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ನೀವು ಎಚ್ಚರವಾಗಿರಿ ಅಂತೇಳಿ.
ಆದರೆ ಒಂದು 100 ಜನ ಈಗ ಊರು ಬಿಟ್ಟು ಹೋಗಿದ್ದಾರೆ ಅಂಥೇಳಿ ಮಾಧ್ಯಮದಲ್ಲಿ ಬಂತು, ಒಂದು 4-5 ಟಿ ವಿ ಚಾನಲ್ ಮಾಧ್ಯಮದಲ್ಲಿ. ಅದನ್ನು ನೋಡಿ ನನಗೆ ಆಶ್ಚರ್ಯನೂ ಅನ್ನಿಸ್ತು, ಬೇಸರನೂ ಅನ್ನಿಸ್ತು. ಯಾಕಂತ ಹೇಳಿದರೆ ಮಾಧ್ಯಮಗಳು ನಾವು ನಿರಂತರವಾಗಿ ನಾವು ಹೇಳ್ತಾನೆ ಇದ್ದೀವಿ. ವಿಶೇಷವಾಗಿ ನಮ್ಮ ಅಕ್ಷರ ಮೀಡಿಯಾ ರಾಜು ಅವರು, ಅಂದರೆ ಅವರು ಡೈರೆಕ್ಟಾಗಿ ಕೇಳ್ತಾ ಇದ್ದಾರೆ ಮಾಧ್ಯಮಕ್ಕೆ, ಯಾಕೆ ನೀವು ಸುಮ್ಮನೆ ಇದ್ದೀರಿ ಈ ಅಕ್ರಮಗಳ ಬಗ್ಗೆ ಅಂತೇಳಿ. ಈ 100 ಜನ ಬಿಟ್ಟು ಹೋಗಿದ್ದಲ್ಲ, ಸಾವಿರಾರು ಜನ ಬಿಟ್ಟಿದ್ದಾರೆ ಊರನ್ನ. ಇಡೀ ರಾಜ್ಯವ್ಯಾಪಿ ಸಾವಿರಾರು ಜನ ಬಿಟ್ಟಿದ್ದಾರೆ. ಅದಕ್ಕಿಂತಲೂ ಹೆಚ್ಚಿನ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಮಾಧ್ಯಮಗಳು ವರದಿ ಮಾಡಿಯೇ ಇಲ್ಲ. ನಾವು ಅದೇ ಹೇಳ್ತಾ ಇದ್ದೀವಿ, ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದೀರಿ ನೀವು? ಮಕ್ಕಳನ್ನ ಎಲ್ಲೆಲ್ಲೋ ಬಿಟ್ಟು ಹೋಗಿದ್ದಾರೆ ಸರ್, ಯಾರ್ಯಾರ ಮನೆಯಲ್ಲಿ. ನಮ್ಮ ರಾಮಕೃಷ್ಣ ಅವರು ಒಂದು ವರದಿ ಸ್ಟಡಿ ಮಾಡ್ತಾ ಇದ್ದಾರೆ, ನಮ್ಮ ಟೀಮ್. ಅದು ವಿಜಯನಗರದ್ದು ನಮ್ದು ವಾರ್ ರೂಮ್ ಸೌಜನ್ಯ ಹೋರಾಟ, JFS ವಾರ್ ರೂಮ್. JFS ಅಂತ ಹೇಳಿದ್ರೆ ಜಸ್ಟಿಸ್ ಫಾರ್ ಸೌಜನ್ಯ ವಾರ್ ರೂಮ್. ಒಂದು ಟೀಮು ಸ್ಟಡಿ ಮಾಡ್ತಾ ಇದೆ, ಅಧ್ಯಯನ ಮಾಡ್ತಾ ಇದೆ. ಅದರ ಪ್ರಕಾರ ಅನೇಕ ವಿದ್ಯಾರ್ಥಿಗಳನ್ನು ಶಾಲೆ ಬಿಟ್ಟಿದ್ದಾರೆ, ಕಾಲೇಜ್ ಬಿಟ್ಟಿದ್ದಾರೆ. ಕಾಲೇಜ್ ಬಿಟ್ಟು ದುಡಿಯಕ್ಕೆ ಹೋಗ್ತಾ ಇದ್ದಾರೆ, ಯಾಕಂದ್ರೆ ಇವರು ಸಾಲ ಕಟ್ಟೋದಕ್ಕೆ. ಚಾಮರಾಜನಗರದಲ್ಲಿ ಪಾಪ ಮಗು ಹೇಳ್ತಲ್ಲ, ನಾನು ಕಿಡ್ನಿ ಆದ್ರೂ ಮಾರಿ ನನ್ನ ಅಪ್ಪ ಅಮ್ಮ ಮಾಡಿದ ಸಾಲ ತೀರಿಸ್ತೀನಿ ಅಂತೇಳಿ. ಎಂಥ ಕರಳು ಹಿಂಡುವಂತಹ ಮಾತದು. ಆತರ ತುಂಬಾ ನಮಗೆ ವಿಷಯ ಸಿಕ್ಕಿದೆ. ನಮಗೆ ಇಂಥವು ಕಡಿಮೆ ಅಂತಂದ್ರೆ 1000 ಎಕ್ಸಾಂಪಲ್ ಇದೆ. ಎತ್ತು, ಎಮ್ಮೆ, ಆಕಳು, ಆಡಿನ ಮರಿ ಮಾರಿ ಕಟ್ಟಿದ್ದಾರೆ ಧರ್ಮಸ್ಥಳದ SKDRDP ಇದು. ಆದ್ರೆ ನಿನ್ನೆ ನನಗೆ ಬೇಸರ ಆಗಿದ್ದಂದ್ರೆ ಮಾಧ್ಯಮಗಳು ಪ್ರಸಾರ ಮಾಡ್ತಾ ಇದ್ದಾರೆ, ಮಾಡಿದ್ರು. ನಿನ್ನೆ ಫಸ್ಟ್ ಟೈಮ್ ಮಾಡಿದ್ದು ಮೈಕ್ರೋ ಫೈನಾನ್ಸ್. ನಾನು ಕೇಳೋದು ಒಂದೇ, ಯಾಕೆ ನಿಮಗೆ ಆ ಮೈಕ್ರೋ ಫೈನಾನ್ಸ್ ಕಂಪನಿ ಹೆಸರು ಹಾಕ್ತಾ ಇಲ್ಲ? ಹಾಕ್ಬೇಕಲ್ಲ. ಸಂಘ ಅಂತ ಹೇಳ್ತಾರೆ. ಯಾವ ಸಂಘ? ಮಾಧ್ಯಮಗಳಿಗೆ ಏನಾದ್ರೂ ನಾಚಿಕೆನಾ ಧರ್ಮಸ್ಥಳ ಮೈಕ್ರೋ ಫೈನಾನ್ಸ್ ಅಂತ ಹೇಳೋದಕ್ಕೆ? ನಿನ್ನೆ ನೋಡಿ, ನಾನು ಅಬ್ಸರ್ವ್ ಮಾಡಿದೆ, ಆ ಚಾಮರಾಜನಗರದಲ್ಲಿ ಲಾಸ್ಟಿಗೆ ಒಬ್ರು ಅಲ್ಲಿರುವಂತಹ ಒಬ್ಬ ಪ್ರಜ್ಞಾವಂತ ನಾಗರಿಕರಿಂದ ಒಂದು ಬೈಟ್ ತಗೋತಾರೆ. TV9 ಮತ್ತೆ ಪಬ್ಲಿಕ್ ಟಿವಿ ಮತ್ತೆ ಇನ್ನೊಂದು 3-4 ಚಾನಲ್ಗಳು ಅವ್ರದ್ದು ಬೈಟ್ ತಗೋತಾರೆ. ಅವರು ವಿವರಣೆ ಕೊಡ್ತಾರೆ ಸಂಪೂರ್ಣವಾಗಿ. ಕೊನೆಗೊಂದು ಪ್ರಶ್ನೆ ಕೇಳ್ತಾರೆ ವರದಿಗಾರರು. ಏನಂತ ಹೇಳಿದ್ರೆ, ಯಾವ್ಯಾವ ಮೈಕ್ರೋ ಫೈನಾನ್ಸ್ ಅಂತ ಕೇಳ್ತಾರೆ. ಅವನು ಹಿಂತಿಂತವು ಅಂತ ಹೇಳೋದು ಹೊತ್ತಿಗೆ ಆ ಕಟ್ ಆಗಿಬಿಡ್ತದೆ, ವಿಡಿಯೋ ಮ್ಯೂಟ್ ಆಗಿಬಿಡ್ತದೆ ಪೂರ್ತಿಯಾಗಿ. ನಾನು ಕೇಳೋದು, ಮಾಧ್ಯಮಗಳಿಗೆ ವೀರೇಂದ್ರ ಹೆಗ್ಗಡೆ, ವೀರೇಂದ್ರ ಜೈನ್ ಸ್ಥಾಪನೆ ಮಾಡಿದಂತಹ ಮೈಕ್ರೋ ಫೈನಾನ್ಸ್ ಅಂತ ಹೇಳೋದಕ್ಕೆ ನಾಚಿಕೆನಾ ಸರ್? ಕಿಟ್ ಕೊಡ್ತಾರಲ್ಲ ಸರ್, ಕಿಟ್ಟು. ಆಮೇಲೆ ನನಗೆ ಒಂದು ಅಲ್ಲರಿ, ಆ ಕಿಟ್ ಕೊಟ್ಟಿದ್ದನ್ನ ಪೇಪರ್ ಹಾಕಿಸ್ಕೋತಾರೆ ಇವರು. ಇವತ್ತು ಪತ್ರಕರ್ತರಿಗೆ ಕಿಟ್ ಕೊಟ್ಟರು ಅಂತ ಹೇಳಿ ವಿಜಯನಗರದಲ್ಲಿ ಬ್ಯಾಗ್ ಸಮೇತ ಅದು ಫೋಟೋ ತಗೊಂಡು ಹಾಕಿಸ್ಕೊತಾ ಇದ್ದಾರೆ. ಈ ಮೈಕ್ರೋ ಫೈನಾನ್ಸ್ಗಳು ರಾಕ್ಷಸ, ಬ್ರಹ್ಮ ರಾಕ್ಷಸನಂತೆ ಇವತ್ತು ಕರ್ನಾಟಕದಲ್ಲಿ ಬೆಳೆಯೋದರಲ್ಲಿ ಮಾಧ್ಯಮಗಳ ಪಾತ್ರನೂ ಕೂಡ ಬಹಳಷ್ಟಿದೆ. ಅಂದ್ರೆ ಮುಖ್ಯವಾಹಿನಿಯ ಮಾಧ್ಯಮಗಳು, TV ಚಾನಲ್ ಇರ್ಬೋದು, ಪತ್ರಿಕೆಗಳಿರ್ಬೋದು, ನಿರಂತರವಾಗಿ ನಾವು ಹೇಳ್ತಾನೆ ಇದೀವಿ, ದಯವಿಟ್ಟು ಅದನ್ನು ಹಾಕಿ, ಜನ ಜಾಗೃತರಾಗಲಿ. ಸದನದಲ್ಲಿ ಕೂಡ ಅದೇ ಮೈಕ್ರೋ ಫೈನಾನ್ಸ್ ಚರ್ಚೆ ಮಾತ್ರ ಆಗಿದ್ದು, ಅದಕ್ಕೆ ಒಂದು ತಕ್ಷಣ ಕಾನೂನು ತಗೊಳ್ಬೇಕಲ್ಲ ಸರ್. ಈಗ ಇದೆಲ್ಲ ನೋಡಿ, ಅದನ್ನು ಒಂದು ಶಿವಲಿಂಗೇಗೌಡರು ಮಾತಾಡಿದ್ರು, ಕೃಷ್ಣ ಬೈರೇಗೌಡರು ಮಾತಾಡಿದ್ರು ಅದ್ರ ಬಗ್ಗೆ. ಅದಕ್ಕಿಂತ ಬಿಫೋರ್ ವೇದಿಕೆಯಲ್ಲಿ ಮಳವಳ್ಳಿ ಶಾಸಕರು ಕೂಡ, ಯಾರು ನರೇಂದ್ರ ಸ್ವಾಮಿ ಅವರು ಮಾತಾಡಿದ್ರು. ಒಂದನೇ ದಿನ ಹಾಕಿದ್ರು, 2ನೇ ದಿನ, ಆಮೇಲೆ 3ನೇ ದಿನ ನಿಂತ ಸ್ತಬ್ಧ. ಇಲ್ಲವೇ ಇಲ್ಲ. ತುಂಬಾ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಸಾರ್ವಜನಿಕರಿಗೆ, ಇದೇನೋ ಸೆಟ್ಟಿಂಗ್ ಆಗ್ತಾ ಇದೆ ಅಂತ. ಧರ್ಮಸ್ಥಳದಲ್ಲಿ ಧರ್ಮನೇ ಇಲ್ಲ, ಸಂಘದಲ್ಲಿ ಧರ್ಮಸ್ಥಳ ಅಲ್ಲ, ಧರ್ಮಸ್ಥಳ ಸಂಘದಲ್ಲಿ ಧರ್ಮನೇ ಇಲ್ಲ ಅಂತ ಮಳವಳ್ಳಿ ಶಾಸಕರು ಹೇಳಿದ್ರು. ಆಮೇಲೆ ಕಂಪ್ಲೀಟ್ ಅವ್ರು ಮಾತಾಡೋದು ಬಿಟ್ರು ಪಾಪ. ಸರ್, ಅವರಿಗೆ ಹಸಿವುಗೋಸ್ಕರನೇ ಹೇಳ್ತಾ ಇದ್ದಾರೆ. ಏನ್ ಇದು ನೋಡಿ, ನಾವು ಕೆಲವೊಂದಿಷ್ಟು ನಾವು ಹೇಳಕ್ ಹೋಗ್ಬಾರ್ದು. ಜನ ನಮ್ಗಿಂತ ಹುಷಾರಿದ್ದಾರೆ. ನಾವೇನೋ ನಾವು ಬುದ್ಧಿವಂತರನ್ನು ತಿಳ್ಕೊತೀವಿ ಇಷ್ಟೇ. ಜನ ನಮ್ಗಿಂತನೂ ಬುದ್ಧಿವಂತರಿದ್ದಾರೆ. ಇಲ್ಲಿ ಮೊನ್ನೆ ಬೈಲ್ಹೊಂಗಲ್ಗೆ ಹೋದಾಗ, ಬೈಲ್ಹೊಂಗಲದಲ್ಲಿ ನಡೆದಂತಹ ಎಂಥ ಒಂದು ಒಳ್ಳೆಯ ಜನಜಾಗೃತಿ ಕಾರ್ಯಕ್ರಮ. ಅಲ್ಲಿ ಸ್ಟ್ರೈಕ್ ಮಾಡಿದ್ರು, ಮನವಿ ಕೊಟ್ಟರು. ಅಲ್ಲಿಯ ಸ್ಥಳೀಯರು, ಅವ್ರ ಸ್ಥಳೀಯರಿಗೆ ಜಾಗೃತಿ ಮಾಡೋದಕ್ಕೋಸ್ಕರ, ಮಾಹಿತಿ ಕೊಡೋದಕ್ಕೋಸ್ಕರ ತಾವು ನಮ್ಮ ಜಯಂತ್ ಟಿ ಅವ್ರದ್ದು ಟೀಮ್ ಏನಿತ್ತು,
ಎಲ್ಲರೂ ಕೂಡ ಹೋಗಿದ್ರು. ಮತ್ತು ಸ್ಥಳೀಯರು ಕೂಡ ಹಂತಲಿಯ ರೈತ ಮುಖಂಡರಿದ್ರು, ಸುನೀಲ್ ಅನ್ನೋರಿದ್ರು, ಮಂಜುನಾಥ್ ಅನ್ನೋರಿದ್ರು, ವಿನೋದ್ ಅನ್ನೋರಿದ್ರು, ಮತ್ತೆ ಲೇಡೀಸ್ ಮಹಿಳಾ ಪ್ರತಿನಿಧಿಗಳಿದ್ರು. ಎಲ್ಲರೂ ಸೇರಿ AC ಅವರಿಗೆ ದೂರು ಕೊಟ್ಟಿದ್ದಾರೆ, DYSP ಅವ್ರಿಗೆ ದೂರು ಕೊಟ್ಟಿದ್ದಾರೆ. ದೂರು ಕೊಟ್ಟು IBಗೆ ಹೋದ್ಮೇಲೆ ಇವರು ಒಂದು 15-20 ಜನ ಮಾತ್ರ ಗುಂಪು ಕಟ್ಕೊಂಡು ಜಗಳ ಮಾಡಕ್ ಬಂದ್ರು. ಪತ್ರಿಕೆಯಲ್ಲಿ, ಮುಖ್ಯವಾಹಿನಿಯಲ್ಲಿರುವಂತಹ ಪತ್ರಿಕೆಗಳಲ್ಲಿ ಎಷ್ಟು ಸುಳ್ಳು ಬರೆದಿದ್ದಾರೆ ಅಂತ ಹೇಳಿದ್ರೆ, ಮುಖ್ಯವಾಹಿನಿಯ ಪತ್ರಿಕೆಗಳು, ಇವರು ಬೆಂಗಳೂರಿಂದ ಯಾರೋ ಬಂದ್ರು, ಇಲ್ಲಿ ಹೆಣ್ಮಕ್ಳು ಜೋರಾಗಿ ಅವ್ರ ಮೇಲೆ ಏನು ಆಕ್ರೋಶ ಬಿಡಿಸಿದ್ರು, ಕಾಲ್ ಕಿತ್ರು ಅಂತೇಳಿ ಎಷ್ಟು ಹಸಿ ಸುಳ್ಳು ಬರೆದಿದ್ದಾರೆ ಅಂತ ಹೇಳಿದ್ರೆ, ಮತ್ತೆ ಹಿಂಗ್ ಮಾಡೋದಕ್ಕಿಂತ ಜನ ಊರು ಬಿಡ್ತಾ ಇದ್ದಾರೆ. ಆಧಾರ್ ಕಾರ್ಡ್ ತೋರಿಸಿ ಸಾಲ ಕೊಡಿ ಅಂತ ಕೇಳ್ತಾರೆ. ಅಲ್ಲ, ಈಗ ನೋಡಿ, ಪತ್ರಿಕೆಗಳಿಗೆ ನಾನು ಮಾಧ್ಯಮಗಳ ಪಾತ್ರ ಬಗ್ಗೆ ಬರ್ತಾ ಇದ್ದೀನಿ, ಅದು ಡಿಸ್ಕಷನ್ ಆಗ್ಬೇಕು ಇವತ್ತು. ನಾವು ಮಾಧ್ಯಮಗಳಿಗೆ ನಾನು ಟೀಕೆ ಮಾಡ್ತಾ ಇಲ್ಲ, ಬಟ್ ಒಂದು ವಿಶ್ಲೇಷಣೆ ಅಂತಾದ್ರೂ ಆಗಬೇಕಲ್ಲ. ಜನರಿಗೆ ಜಾಗೃತಿ, ಸರಿ ಯಾವುದು ತಪ್ಪು ಯಾವುದು ಅಂತ ಹೇಳೋದು ಮಾಧ್ಯಮಗಳು. ಬರೀ ಕಿಡಿಗೇಡಿಗಳು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಷ್ಟೇ. ಯಾರು ಕಿಡಿಗೇಡಿಗಳು ಸೌಜನ್ಯ ಹೋರಾಟಗಾರರು ಅಂತ ಹೇಳಿಕ್ಕೆ ಅವ್ರಿಗೆ ನಾಚಿಕೆ ದಮ್ಮಿಲ್ಲ ಅವ್ರಿಗೆ. ಪತ್ರಿಕೆ ಅಲ್ಲ ಇವರಿಗೆ, ಯಾರಿಗೆ ದಮ್ಮಿಲ್ಲ ಅಂತ ನಾನು ಯಾರಿಗೆ ಹೇಳಿದ್ದು, ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬಾರ್ದು. ಈ ಮಿಸ್ಟರ್ ವೀರೇಂದ್ರ ಜೈನ್ ಅಂಡ್ ಕಂಪನಿ ಇದೆಯಲ್ಲ, ಅವರಿಗೆ ದಮ್ಮಿಲ್ಲ ಹೇಳಕ್ಕೆ. ಪತ್ರಿಕೆ, ಅದಕ್ಕೆ ನಾನು ಮಾಧ್ಯಮದವ್ರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ನೀವು ಇದೇ ರೀತಿ ನಿನ್ನೆನೂ ಕೂಡ ಒಳ್ಳೆ ಕೆಲಸ ಮಾಡಿದ್ರಿ. ಮೈಕ್ರೋಫೈನಾನ್ಸ್ ಹೆಸರು ಹೇಳಿ SKDRDP ಅಂತ ದಯವಿಟ್ಟು ಹೇಳಿ. ನಾಚಿಕೆ ಆದ್ರೆ ಒಡಪು ಕಟ್ಟೆ ಆದ್ರೂ ಹೇಳಿ. ನಮ್ಮ ಉತ್ತರ ಕರ್ನಾಟಕದಾಗ ಸಂತೋಷ ಒಂದಿದೆ, ನಿಮ್ಮ ಕರಾವಳಿಯಲ್ಲಿ ಇದೆ ಇಲ್ಲ ಗೊತ್ತಿಲ್ಲ, ಮೋಸ್ಟ್ಲಿ ಇರ್ಲಿಕ್ಕಿಲ್ಲ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಏನಂತ ಹೇಳಿದ್ರೆ, ಈ ಫಂಕ್ಷನ್ ಇರ್ತಾವಲ್ಲ, ಹೆಣ್ಮಕ್ಳ ಫಂಕ್ಷನ್ ಅಥವಾ ಮದುವೆ ಆದ್ಮೇಲೆ ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡ್ತಾ ಇರ್ತಾರೆ ಮನೆ ಒಳಗಡೆ, ಆರತಿ ಎತ್ತೋ ಇದರಲ್ಲಿ. ಈಗ ಹೆಂಡತಿಗೆ ಗಂಡನ ಹೆಸರು ಹೇಳಿ, ನೀನು ಗಂಡನ ಹೆಸರು ಹೇಳು ಅಂತ ಹೇಳ್ತಾರೆ. ಗಂಡನ ಹೆಸರು ಹೇಳಕ್ ನಾಚಿಕೆ ಹೆಂಡತಿಗೆ, ನಮ್ಮರಲ್ಲಿ ಇಲ್ಲ, ಹೇಳಿಕ್ಕಿಲ್ಲ, ನಾಚಿಕೆ. ಅದಕ್ಕೆ ಏನ್ ಮಾಡ್ತಾರೆ, ಒಡಪು ಕಟ್ಟಿ ಹೇಳ್ಬೇ ನೀನು, ಒಡಪು ಕಟ್ಟಿ ಹೇಳು. ಒಡಪು ಅಂತ ಹೇಳಿದ್ರೆ ಒಂದು ಒಡಪು. ಈಗ ನಮ್ಮ ಇದ್ರಲ್ಲಿ ಹೇಳ್ತಿದ್ರು 3 × 3 9, ನನ್ನ ಗಂಡ ಇಸ್ ವೆರಿ ಫೈನ್ ಅಂತ, ಹಿಂಗೆ. ಸೊ ಒಂದು ಒಡಪು ಅಂತಾರೆ ಅದಕ್ಕೆ. ಅದಕ್ಕೆ ನಾನು ಮಾಧ್ಯಮಗಳಿಗೆ, ನಿಮಗೆ ವೀರೇಂದ್ರ ಹೆಗ್ಗಡೆ SKDRDP ಅಂತ ಹೇಳೋದಕ್ಕೆ ನಾಚಿಕೆ ಆದ್ರೆ ಒಡಪಾದ್ರೂ ಕಟ್ಟಿ ಹೇಳ್ರಪ್ಪ, ಅವಾಗ ಜನಕ್ಕೆ ಒಂದು ಧೈರ್ಯ ಬರ್ತದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮಾಧ್ಯಮಗಳು ಮಾತಾಡಿದ್ರೆ ಧೈರ್ಯ ಬರ್ತದೆ ಜನಕ್ಕೆ. ಇವತ್ತು ಈ ಹೋರಾಟ ನಿಂತಿರೋದು ಯೂಟ್ಯೂಬ್ಗಳ ಮೇಲೆ ಮತ್ತು ಫೇಸ್ಬುಕ್, ಸಾಮಾಜಿಕ ಜಾಲತಾಣಗಳು ಮತ್ತು ಸ್ಥಳೀಯ ಪತ್ರಿಕೆಗಳು, ಕೆಲವೊಂದಿಷ್ಟು ವಾರ ಪತ್ರಿಕೆಗಳ ಧೈರ್ಯದ ಮೇಲೆ ನಿಂತಿದೆ ಹೋರಾಟ. ನೀವು ಮಾತಾಡಕ್ ಪ್ರಾರಂಭ ಮಾಡಿ ದಯವಿಟ್ಟು. ಅವರನ್ನು ಪರ್ಚೇಸ್ ಮಾಡಿ ನೋಡಿದ್ದಾರೆ, ಕೆಲವರೆಲ್ಲ ಹೋಗ್ತಾ ಇದ್ದಾರೆ. ಇಲ್ಲಿ ನೋಡಿ, ಗಟ್ಟಿಯಾಗಿ ನಿಂತವರು ನೈಜ ಹೋರಾಟಗಾರರು ಈಗಲೂ ಇದ್ದಾರೆ. ಸೌಜನ್ಯ ಹೋರಾಟ ಯಾವ ಕಾರಣಕ್ಕೂ ನಿಲ್ಲಲ್ಲ. ಮಾತ್ರ ಬಿಟ್ಟೋದವರಿಗೆ ಸರಿಯಾಗಿಲ್ಲ. ಯಾರ್ಯಾರು ಬಿಟ್ಟು ಹೋಗಿದ್ದಾರೆ ಅವ್ರು ಅನುಭವಿಸಿದ್ದಾರೆ. ಮತ್ತೆ ಯಾರು ಸೌಜನ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಎಲ್ಲರಿಗೂ ಒಳ್ಳೇದಾಗಿದೆ, ಎಲ್ಲರಿಗೂ ಒಳ್ಳೇದಾಗಿದೆ. ಯಾಕಂತ ಹೇಳಿದ್ರೆ ಸಂತೋಷ್, ನಾನು ಪ್ರತಿ ಸಾರಿ ಹೇಳ್ತೇನೆ, ಈಗಲೂ ರಿಪೀಟ್ ಮಾಡ್ತೀನಿ ಅದನ್ನ. ಈ ಸೌಜನ್ಯ ಹೋರಾಟ ಅಂತ ಹೇಳಿದ್ರೆ ನಾವು ಆ ಮಂಜುನಾಥ ಸ್ವಾಮಿಯ ಒಂದು ಸೇವೆ ಅಂತ ಮಾಡ್ತಾ ಇದೀವಿ. ಈಗ ಅನೇಕ ಜನ ಪಾದಯಾತ್ರೆ ಮಾಡ್ತಾರೆ ಧರ್ಮಸ್ಥಳಕ್ಕೆ, ಆನಂತರ ಉರುಳು ಸೇವೆ ಮಾಡ್ತಾರಲ್ಲಿ, ಆನಂತರ ಮುಡಿ ತೆಗಿಸ್ಕೊತಾರೆ. ನಾನು ಮುಡಿ ತೆಗಿಸ್ಕೊಂಡಿದ್ದೇನೆ, ನಾನು ಮುಡಿ ಕೊಟ್ಟಿದ್ದೇನೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ. ಅದು ಮುಡಿ ಕೊಟ್ಟ ಮೇಲೆ ನಾನು ಕಾಡಾ ಚೇರ್ಮನ್ ಆಗಿದ್ದೆ. ನಾನು ಮದುವೆ ಆಗಿದ್ದು ಕೂಡ ನೀವು ಕೂಡ ಅಲ್ಲೇ ಆಗಿದ್ದು. ನಾನು ಮಂಜುನಾಥ ಸ್ವಾಮಿ ಮುಡಿ ಕೊಟ್ಟ ಮೇಲೆ ನಾನು ಕಾಡಾ ಚೇರ್ಮನ್ ಆಗಿದ್ದೆ. ಇಲ್ಲಂದ್ರೆ ಫಿಲ್ಮ್ ಇಂಡಸ್ಟ್ರಿ ಚೇರ್ಮನ್ ಆಗಿದ್ದೆ. ಬೇಜಾರಾಗಿ ಹೋಗ್ಬಿಟ್ಟಿತ್ತು ನನಗೆ. ಬರೀ ಮುಂಜಾನೆ ನಿಂತರ ಸಾಯಂಕಾಲ ಸಿನಿಮಾದವ್ರದ್ದು ಅದೇ ಇದನ್ನೇ. ನಾ ಯಡಿಯೂರಪ್ಪನವ್ರು ಕೇಳಿದೆ, ಸರ್ ನನಗೆ ಸಾಕಾಗಿದೆ, ನನಗೆ ಆ ಕಡೆ ಯಾಕೆ ಅಂತೇಳಿ. ನಾನು ಯಡಿಯೂರಪ್ಪನವ್ರ ಮನೆಗೆ ಹೋದಾಗ ನಾನು ಗುಂಡು ಹೊಡ್ಸ್ಕೊಂಡೇ ಹೋಗಿದ್ದೆ. ನಾನು ಗುರ್ತ ಸಿಗ್ಲಿಲ್ಲ, ವಿಜೇಂದ್ರ ಅವ್ರಿಗೆ ಗುರ್ತ ಸಿಗ್ಲಿಲ್ಲ. ಅಯ್ಯೋ ಏನು ಗಿರೀಶ್ ನೀವು ಹಿಂಗೆ ಅಂತೇಳಿ ಹೇಳಿದೆ. ಮಂಜುನಾಥ ಸ್ವಾಮಿಗೆ ನಾನು ಹರಕೆ ಐತೆ ಸರ್ ಅಂತೇಳಿ ಇಮಿಡಿಯೇಟ್ ಆಗಿನೇ ಒಂದು 2-3 ಡೇಸ್ನಲ್ಲಿ ಕಾಡಾ ಚೇರ್ಮನ್ ಅದೇ ನಾನು. ಅಂದ್ರೆ ಒಬ್ಬೊಬ್ಬರು ಒಂದೊಂದು ರೀತಿ ಹರಕೆ ಇದನ್ನ ಮಾಡ್ತಾರೆ. ಈ ಹೋರಾಟ ಏನಿದೆಯಲ್ಲ, ಇದು ಕೂಡ ಮಂಜುನಾಥ ಸ್ವಾಮಿಯ ಸೇವೆ ಅಂತ ನಾವು ಮಾಡ್ತಾ ಇದೀವಿ. ಎಲ್ಲರೂ ಕೂಡ ಅದರ ಸಲುವಾಗಿ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ಹೋರಾಟದಲ್ಲಿ ಭಾಗಿಯಾಗಿ. ಈ ಮೀಟರ್ ಬಡ್ಡಿ ದಂಧೆ ಮಾಡಿ ಮಾಡಿ ದುಡ್ಡು ಗಳಿಸಿ ನೀವು ಏನು ದುಡಿಯೋ ವರ್ಗ ಇದೆ. ನೀವು ವಾರ ನೀವು ಚೈನ್ ತಾಳಿ ಮಾರಂತವ್ರಿದ್ದಾರೆ. ಈ ಚಾಮರಾಜನಗರದ ಬರೀ ಒಂದು ಸ್ವಲ್ಪ ಹೇಳಿದ್ದಾರೆ ಇವರು. ಇಡೀ ರಾಜ್ಯದ ಹೇಳಿದ್ರೆ ಆಕಳ ಮಾರಿದ್ರು, ಭೂಮಿ ಮಾರಿದ್ರು, ಎಲ್ಲಾ ದಾಖಲೆ, ಎಲ್ಲಾ ವಿಡಿಯೋಗಳು ನಮ್ಮ ಹತ್ರ ಇದೆ.
ಸಾಕ್ಷಿಗಳಿದೆ. ಸುಮ್ಮನೆ ಮಾತಾಡ್ತಾ ಇಲ್ಲ, ಕರ್ಕೊಂಡು ಬಂದು ಸಾಕ್ಷಿ ಸಮೇತ ತೋರಿಸ್ತೀವಿ ನಾವು ಯಾರ್ಯಾರು ಎಲ್ಲೆಲ್ಲಿದ್ದಾರೆ. ಮಡಿಕೇರಿಯಲ್ಲಿ, ಆಮೇಲೆ ಹಾವೇರಿ ಒಳಗೆ ಭಿಕ್ಷೆ ಬೇಡಕ್ ಹೋಗಿದ್ರು. ಭಿಕ್ಷೆ ಬೇಡಕ್ ಹೋದವ್ರು ಕರ್ಕೊಂಡು ಬಂದಲ್ಲಿ ಸಾಲ ಮುಕ್ತ ಭಾರತ ಅಂತ ಹೇಳಿ ಭಾಂಗ್ರೆ ಅಂತಿದ್ದಾರೆ, ಆ ಟೀಮ್ನವರು ಭಿಕ್ಷೆ ಬೇಡಕ್ ಹೋಗಿದ್ದಾರೆ. ಈ SKDRDP ಲೋನ್ ಮಾಡಿ ಮಕ್ಕಳನ್ನು ಭಿಕ್ಷೆಗೆ ಮಕ್ಕಳನ್ನು ಕಳಿಸಿದ್ದಾರೆ, ಸ್ಕೂಲ್ ಬಿಡಿಸಿದ್ದಾರೆ. ಸಾವಿರಾರು ಉದಾಹರಣೆಗಳಿದೆ. ಅದಕ್ಕೆ ನಾನು ಹೇಳೋದು ಯುವಕರಿಗೆ, ದಯವಿಟ್ಟು ಈಗ ಪ್ರಕೃತಿ ವಿಕೋಪ ಆದ್ರೆ ಧಾವಿಸ್ತಾರಿಲ್ಲ. ಒಂದು ಊರು ಮುಳುಗ್ತಾ ಐತೆ, ಪ್ರವಾಹ ಐತೆ ಅಂತ ಹೇಳಿ ಎಲ್ಲರೂ ಹೋಗ್ತಾರಿಲ್ಲೋ. ಹಂಗೆ ನಾನು ಹೇಳೋದು ವಿದ್ಯಾವಂತರಿಗೆ, ದಯವಿಟ್ಟು ನಿಮ್ಮ ಊರಿನ ಸಹಾಯಕ್ಕೆ ನೀವು ಧಾವಿಸ್ರಿ. ಯಾರು ದುಡ್ಡ ಕಟ್ತಾ ಇದ್ದಾರೆ, ಸಿಕ್ಕಾಕೊಂಡಿದ್ದಾರೆ ಸಾಲದ ಸುಳಿಯಲ್ಲಿ, ಅವ್ರ ಸಹಾಯಕ್ಕೆ ಧಾವಿಸ್ರಿ. ಮಾಧ್ಯಮಗಳು ಕೂಡ ಆ ಕೆಲಸ ಮಾಡಬೇಕಾಗಿತ್ತು. ಸರ್, ನಾವು ಸಾಕ್ಷಿ ಸಮೇತ ಹೇಳ್ತಾ ಇದೀವಿ, ನಮ್ಮ ಹತ್ರ ಪ್ರಶ್ನೆ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಈಗ ಮಾಧ್ಯಮದಲ್ಲಿ ಆಗಲಿ ಅವರಾಗ್ಲಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಏನು ಅಂತ ಹೇಳ್ತಾ ಇಲ್ಲ ಸರ್. ಏನು ಅಪಪ್ರಚಾರ? ಏನಾದ್ರೂ ಒಂದು ನಾವು ಹೇಳಿರ್ಬೇಕಲ್ಲ, ಈ ತರ ಒಂದು ಮಾತಾಡ್ತಾ ಇದ್ದಾರೆ, ಇದು ಈ ತರ ಇರೋದು, ಇವರು ಈ ತರ ಹೇಳ್ತಾ ಇದ್ದಾರೆ, ಇದು ತಪ್ಪು, ಇದು ಅಪಪ್ರಚಾರ ಅಂತ ಅದು ಹೇಳ್ತಾನೆ ಇಲ್ಲ ಸರ್. ನಮ್ಮ ಹತ್ರ ಚರ್ಚೆಗೇನೆ ಬರ್ತಾ ಇಲ್ಲ. ಅವರು ಬರೀ ಗಲಾಟೆಗೆ ಹೊಡೆಯೋದಕ್ಕೆ ಬರೋದು ಅಷ್ಟೇ ಬಿಟ್ರೆ ಚರ್ಚೆಗೆ ಬರ್ತಾ ಇಲ್ಲ. ಆಮೇಲೆ ಮಾಧ್ಯಮಕ್ಕೆ ಕರೆದಿದ್ದಾರೆ, ಇದು ಡಿಬೇಟ್ಗೆ ಬನ್ನಿ ಅಂತ ಕರೆದಿದ್ದಾರೆ 2-3 ಸಲ. ಆದ್ರೂ ಕೂಡ ಯಾವತ್ತು ನಮ್ಮಿಂದ ಕರೆ ಬಂದಿಲ್ಲ ಸರ್ ನಮ್ಗೆ. ಈಗ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನೋದು ಮಿಸ್ಟರ್ ವೀರೇಂದ್ರ ಜೈನ್ ಅವರ ಟ್ರಂಪ್ ಕಾರ್ಡ್. ಅದು ವೇದವಲ್ಲಿ ರೇಪ್ ಅಂಡ್ ಮರ್ಡರ್ ಕೇಸ್ ಆದಾಗ, ಪ್ರತಿಭಟನೆ ಆದಾಗೂ ಕೂಡ ಇವರು ಅಪಪ್ರಚಾರ ಮಾಡ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಮಾಡಿದ್ದು ಇವ್ರ ತಮ್ಮನೇ, 3rd ಕ್ಲಾಸ್ ಹರ್ಷೇಂದ್ರನೇ ಮಾಡಿದ್ದು ಅದನ್ನ. ಹರ್ಷೇಂದ್ರ ಇನ್ನೊಬ್ಬನವನು ಯಾವನೋ ಇದನ್ನ ಸತ್ತೋದ್ನವನು, ನಾರಾಯಣ ಕಮ್ತಾ ಅಂತ, ಅವ್ರ ಗ್ಯಾಂಗ್ ಸೇರ್ಕೊಂಡು ಮಾಡಿದ್ದು. ಪಾಪ ಟೀಚರ್ ಎಲ್ಲರೂ ಹಿಂದೂಗಳೇ. ಆ ಟೀಚರ್ ವೇದವಲ್ಲಿ ವೀರಶೈವ ಲಿಂಗಾಯತ್ ಇದಕ್ಕೆ ಸೇರಿದಂಥವ್ರು. ಪ್ರತಿಭಟನೆ ಮಾಡಿದರೆ ಅಪಪ್ರಚಾರ, ಈಗ ನಮ್ಗೆ ಹೆಂಗೆ ಮಾಡ್ತಾ ಇದಾರಲ್ಲ, ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತೇಳಿ. ಆ ನಂತರ ಪದ್ಮಲತಾ ಬ್ಯಾಕ್ವರ್ಡ್ ಕ್ಲಾಸ್ ಈಡಿಗರು 30 ದಿನ ಹಿಂಸೆ ಕೊಟ್ಟು ನಿರಂತರ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಕಿದ್ರು ಹಳ್ಳದೊಳಗೆ, ನಿಡ್ಲೆ ಹಳ್ಳದಲ್ಲಿ. ಆವಾಗ ದೊಡ್ಡ ಮಟ್ಟದ ವಿದ್ಯಾರ್ಥಿಗಳ ಪ್ರತಿಭಟನೆ ಆಯಿತು. ಅಪಪ್ರಚಾರ ಮಾಡ್ತಾರೆ, ಪ್ರತಿಭಟನೆ ಮಾಡಿದ್ರೆ ಅಪಪ್ರಚಾರ. ಇದೇ ಮಿಸ್ಟರ್ ವೀರೇಂದ್ರ ಜೈನ್ ಬಂದು ಹೇಳೋದು. ತಮ್ಮ 3rd ಕ್ಲಾಸ್ ಕೆಲಸ ಮಾಡ್ತಾನೆ, ಅವನು ಸೈಕೋ ಕಿಲ್ಲರ್, ಅವನು ಸೈಕೋ ರೇಪಿಸ್ಟ್. ಅವನು ಜನ ದಂಗೆ ಎದ್ಕೊಳ್ಳೆ ಇವರು ಅಪಪ್ರಚಾರ ಮಾಡ್ತಾ ಇದ್ದಾರೆ. ವೇದವಲ್ಲಿ ಪ್ರಕರಣದ ಆರೋಪಿಗಳು ಸಿಗಲಿಲ್ಲ, ಆಗಿರೋದು ಧರ್ಮಸ್ಥಳದಲ್ಲಿನೇ. ಪದ್ಮಲತಾ ಕೇಸಿನ ಆರೋಪಿಗಳು ಸಿಗಲಿಲ್ಲ, ಅದು ಆಗಿದ್ದು ಧರ್ಮಸ್ಥಳದಲ್ಲಿನೇ. ಆನೆ ಮಾವುತನ ಪ್ರಕರಣದಲ್ಲಿ ಕೂಡ ಯಮುಲಾಳ ಮೇಲೆ ಗ್ಯಾಂಗ್ ರೇಪ್ ಮಾಡಿ ಅವಳ ಕೊಲ್ತಾರೆ. ಅವರ ಅಣ್ಣನೂ ಕೂಡ ಇಬ್ಬರನ್ನು ಒಟ್ಟೊಟ್ಟಿಗೆ ಒಂದೇ ಗುಡಿಸಲನ್ನೇ ಕೊಂದು ಹಾಕ್ತಾರೆ. ಅವಾಗ ಜನ ಪ್ರತಿಭಟನೆ ಮಾಡಿದರೆ ಇದು ಅಪಪ್ರಚಾರ ಮಾಡ್ತಾ ಇದ್ದಾರೆ ದೇವಸ್ಥಾನದ ವಿರುದ್ಧ. ಅದಾಗಿರೋದು ಧರ್ಮಸ್ಥಳದ ಅಂಗಳದಲ್ಲಿನೇ ಆಗಿತ್ತು. ಅದು ಇವಾಗ ನೀವು ಆಪಿದವಿತ್ತು ಮಾಡಿದ್ದಾರೆ, ಅದ್ರ ನಂತರ ಸ್ವಲ್ಪ ಕಡಿಮೆ ಆಗಿದೆ. ಅಲ್ಲ, ಅದೇ ಆ ವಿಷಯಕ್ಕೆ ಬರ್ತೇನೆ. ಈಗ ಮಾವುತರ ಡಬಲ್ ಮರ್ಡರ್ ಕೇಸ್, ನಾರಾಯಣ ಯಮುನಾ ಅದೇ ಜಾಗದಲ್ಲೇನೆ ಇವ್ರು ದೊಡ್ಡದು ಹೋಟೆಲ್ ಕಟ್ಟಿಸ್ಕೊಂಡ್ರಿ. ಇವರು ಅಯೋಧ್ಯ ಹೋಟೆಲ್, 5 ಸ್ಟಾರ್ ಹೋಟೆಲ್ ಇವ್ರದೇ ಲಾಜಿಂಗ್. NY ನೋಡ್ದೆ ಹೋಗ್ರಿ, ಅಲ್ಲಿ ಹೋದಾಗ ನಾವು ಫೋಟೋ ಹಾಕಿದೀವಿ. N/Y ಅಂದ್ರೆ ನಾರಾಯಣ ಯಮುನಾ. ಆ ನಾರಾಯಣ ಯಮುನಾನ್ನ ಇಬ್ಬರನ್ನು ರುಬ್ಬುಗಲ್ಲಿನಿಂದ ಸೈಜ್ಗಲ್ಲಿನಿಂದ ಜಜ್ಜಿ ಕೊಂದಿದ್ದಾರೆ. ಆರೋಪಿಗಳು ಸಿಕ್ಕಿಲ್ಲ. ನಾವು ಯಾಕೆ ಆರೋಪಿಗಳು ಸಿಕ್ಕಿಲ್ಲ ಅಂತ ಕೇಳಿದ್ರೆ ಇವರು ಅಪಪ್ರಚಾರ ಮಾಡುತ್ತಿದ್ದಾರೆ. ಸೌಜನ್ಯ ಪ್ರಕರಣದಲ್ಲಿ ಮಹೇಶ್ ಶೆಟ್ಟರು ಸ್ಟಾರ್ಟ್ ಮಾಡಿದ್ರು, ಭಯಂಕರ ಸ್ಟಾರ್ಟ್ ಮಾಡಿದ್ರು, ವಿಪರೀತ ದೊಡ್ಡ ಮಟ್ಟದ ಅಲೆ ಎದ್ದು ಹೇಳ್ತು. ಮಹೇಶ್ ಶೆಟ್ಟರಿಗೆ ಏನು ಹೆಸರಿಟ್ಟರು? ಸ್ವತಃ ಹಿಂದೂ ಹೋರಾಟಗಾರರು. ಅವ್ರಿಗೇನೆ ಇವರು ಹಿಂದೂ ವಿರೋಧಿಗಳು, ಹಿಂದೂ ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಆದರೆ ಇದೇ ಮಿಸ್ಟರ್ ವೀರೇಂದ್ರ ಜೈನ್ ಮತ್ತು ಅವರ ಪೂರ್ವಜರು ಏನು ಬರೆದುಕೊಟ್ಟಿದ್ದಾರೆ ಹೈಕೋರ್ಟ್ ಅಲ್ಲಿ, ಸುಪ್ರೀಂ ಕೋರ್ಟ್ ಅಲ್ಲಿ, ಇದು ಹಿಂದೂ ದೇವಸ್ಥಾನನೇ ಅಲ್ಲ ಅಂತ ಬರೆದುಕೊಟ್ಟಂತ ಕುಟುಂಬ ಇದು. ನಾವು ಜೈನರು, ನಾವು ಹಿಂದೂಗಳು ಅಲ್ಲ, ಈ ದೇವಸ್ಥಾನದಲ್ಲಿ ಹಿಂದೂಗಳು ಪೂಜೆ ಮಾಡುವ ಹಕ್ಕೇ ಇಲ್ಲ, ಇದು ನಮ್ಮ ಸ್ವಂತ ಆಸ್ತಿ, ಜೈನರ ಇನ್ಸ್ಟಿಟ್ಯೂಟ್ ಅಂತ ಬರೆದುಕೊಟ್ಟಂತವರು ಇವತ್ತು ಅಲ್ಲಿ ಆಗ್ತಾ ಇರುವಂತಹ ಅತ್ಯಾಚಾರ, ಕೊಲೆಗಳ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಅಪಪ್ರಚಾರ ಮಾಡುತ್ತಿದ್ದಾರೆ. ಇವತ್ತಿನವರೆಗೂ ಅದೇ ಟ್ರಂಪ್ ಕಾರ್ಡ್. RTC ಯಲ್ಲಿ ಮಂಜುನಾಥನ ಹೆಸರು ಬರಬೇಕು, ವೀರೇಂದ್ರ ಹೆಗ್ಡೆ ಹೆಸರು ಇದೆ. ನೋಡಿ ಮೊನ್ನೆ ಅದು ಯಾರು ಹೇಳಿದ್ರು ಸುಮ್ಮನೆ ಇರ್ತಾರೆ ಸರ್.
ಮೊನ್ನೆ ಕ್ಯೂ ಕಾಂಪ್ಲೆಕ್ಸ್ ಮಾಡಿದ್ರಲ್ಲ, ಕ್ಯೂ ಕಾಂಪ್ಲೆಕ್ಸ್ ಉದ್ಘಾಟನೆ, ರಾಷ್ಟ್ರಪತಿಗಳು ಬಂದರು. ಬ್ಯಾಕ್ ಡ್ರಾಪ್ ಅಲ್ಲಿ ಸಂತೋಷ ಒಂದೇ ಒಂದು ಶಬ್ದ ಮಂಜುನಾಥ ಸ್ವಾಮಿದು ಫೋಟೋ ಇಲ್ಲ, ಇರಲಿಲ್ಲ. ನೋಡಿದ್ರ ನೀವು? ಇಲ್ಲ, ಇಲ್ವೇ ಇಲ್ಲ. ಇವ್ರದೇ ಹೇ ಅಂತ ಹಲ್ಕಿಸ್ಕೊಂತ ಇವ್ರದೊಂದು ಐತೆ, ರಾಷ್ಟ್ರಪತಿಗಳ ಫೋಟೋ ಇದೆ, ಅದಿರಬೇಕು. ಸಂವಿಧಾನ ದೊಡ್ಡ ಹುದ್ದೆಯಲ್ಲಿದ್ದವರು ಇವ್ರದ್ದು ಹೀ ಅಂತ ಮಾಡ್ಕೊಂಡು ಇವ್ರದೊಂದು ಫೋಟೋ ಇದೆ. ಓಂ ನಮೋ ಮಂಜುನಾಥಾಯ ನಮ ಎಲ್ಲಪ್ಪ ಇತ್ತು? ಅದಿರೋದೆಲ್ಲಿ ಹೇಳಿ? ಇವರು ಬೋಂಡಾ ಬಜ್ಜಿ ಗಿರ್ಮಿಟ್ಟ ಮಿರ್ಚಿ ತಿನ್ನಕ ಯೋಗ್ಯನೋ ಅದಕ್ಕೂ ಯೋಗ್ಯ ಇಲ್ಲ. ಆ ಪೇಪರಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ ಇವರು, ಇಷ್ಟು ಬಡ್ಡಿ ಇಷ್ಟು ಕಟ್ಟಿದ್ರಿ ಇಷ್ಟು ಕಟ್ಟಿದ್ರಿ ಇಷ್ಟು ಕಟ್ಟಿದ್ರಿ ಅಂತ, ಅಲ್ಲಿ ಮಾತ್ರ ಓಂ ನಮೋ ಮಂಜುನಾಥಾಯ ನಮಃ ಅಂದ್ರೆ ಮೀಟರ್ ಬಡ್ಡಿ ವಸೂಲಿ ಮಾಡ್ಬೇಕಾದ್ರೆ ಮಾತ್ರ ಓಂ ನಮೋ ಮಂಜುನಾಥಾಯ ನಮಃ, ದೇವರೇ ಕೊಡುದು ದೇವರಿಗೆ ಕಟ್ಟುದು ಅಂತ ಹೇಳಿ. ನೀವು ಮೊನ್ನೆ ನನಗೆ ಚಿತ್ರದುರ್ಗದಲ್ಲಿ ಒಂದು ಹುಡುಗಿ ಹೇಳಿದ್ಲು, ಯಾವುದು ಚಳ್ಳಕೆರೆ ಹತ್ರ ಬಂದಂತ. ಆನಂತರ ಬೈಲಹೊಂಗಲದಲ್ಲಿ ಒಂದು ಹೆಣ್ಮಗಳು ಹೇಳಿದ್ಲು, ಇಲ್ಲ ಇದು ಧರ್ಮಸ್ಥಳಕ್ಕೆ ನೀವು ದೇವರಿಗೆ ಕಟ್ಟಬೇಕು ಅಂತ ಹೇಳಿ. ಒಂದು ಜನಗಳಿಗೆ ನಿಮಗೆ ಗೊತ್ತಿರಲಿ, ದೇವರ ಹೆಸರನ್ನ ಹೇಳಿ ಬಡ್ಡಿ ವಸೂಲಿ ಮಾಡೋದು ಕಾನೂನಿನ ರೀತಿ ಈಗಿರುವಂತಹ BNS ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ 354 ಪ್ರಕಾರ ಅದು ಅಪರಾಧ. ದೈವಿಕ ಅಸಮಾಧಾನ ಅಂತ ಹೇಳ್ತಾರೆ. ದೇವ್ರನ್ನ ಮುಂದಿಟ್ಟು ಭಯ ಪಡಿಸೋದು. ಅದ್ರ ಬಗ್ಗೆ ನೀವು ಯಾಕೆ ಇದು ಮಾಡಿಲ್ಲ ಅಂತ ಹೇಳಿದ್ರಲ್ಲ, ಕೇಸ್ ಹಾಕ್ಬೇಕು ಅದ್ರ ಮೇಲೆ. ಅಂದ್ರೆ ಬಡ್ಡಿ ವಸೂಲಿ ಮಾಡಬೇಕಾದ್ರೆ ಓಂ ನಮೋ ಮಂಜುನಾಥಾಯ ನಮ. ಕ್ಯೂ ಕಾಂಪ್ಲೆಕ್ಸ್ ಮಾಡಿದ್ರಿ, ಮತ್ತೆ ರಾಷ್ಟ್ರಪತಿಗಳನ್ನ ಕಳಿಸ್ರಿ, ಅವಾಗ ಮಂಜುನಾಥನ್ ಫೋಟೋನೇ ಇಲ್ಲ. ಇಷ್ಟೇ ಅಲ್ಲ, ಅಲ್ಲಿ ಅವ್ರು ಹೇಳ್ತಿದ್ರು, ಯಾವುದು ಧರ್ಮಸ್ಥಳದಲ್ಲಿ ಇರುವ ಸಾಕಷ್ಟು ಜನ ಈ ಬಾಹುಬಲಿಯ ವೇಣೂರಲ್ಲಿ ಬಾಹುಬಲಿಯ ಅಭಿಷೇಕ ಆಗ್ಬೇಕಾದ್ರೆ ಸಾಕಷ್ಟು ಜನ ಬಂದಿದ್ರು. ಅಂದ್ರೆ ಜೈನ ಸಮುದಾಯದ ಎಲ್ಲ ಮನುಷ್ಯರುಗಳು ಬಂದಿದ್ರು, ಬರಬೇಕು. ಆವಾಗ ಎಲ್ಲರಿಗೂ ತಂಗುವ ವ್ಯವಸ್ಥೆ ಈ ಲಾಜಲ್ಲಿ ಮಾಡಿದ್ರು, ಧರ್ಮಸ್ಥಳದಲ್ಲಿ ಬೇರೆ ಬೇರೆ ಲಾಜಲ್ಲಿ. ಅಲ್ಲಿ ಇದ್ದಂತಹ ಮಂಜುನಾಥ ಸ್ವಾಮಿಯ ಫೋಟೋಗಳನ್ನ ಕಿತ್ತು ಬಿಸಾಕಿದ್ರು ಇವ್ರು ಗೋಡನ್ನಲ್ಲಿ. ಅವಾಗ ಆ ಅಭಿಷೇಕ ಮಹಾಮಸ್ತಕಾಭಿಷೇಕ ಮುಗಿಯುವವರೆಗೆ ನಮ್ಮ ಹಿಂದೂ ದೇವರ ಆರಾಧ್ಯ ದೈವ ಮಂಜುನಾಥ ಸ್ವಾಮಿಯ ಫೋಟೋವನ್ನ ಕಿತ್ತು ಗೋಡೌನ್ನಲ್ಲಿ ಬಿಸಾಕಿದ್ರು ಇವರು ಅವಾಗ. ಅಂದ್ರೆ ಮಂಜುನಾಥ ಸ್ವಾಮಿ ಇವ್ರು ಬರೀ ವ್ಯಾಪಾರಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಅದಕ್ಕೆ ಮೊನ್ನೆ ಸರ್ ಅಲ್ಲಿ ಇರೋದು ವೀರೇಂದ್ರ ಹೆಗಡೆ ಮಾತ್ರ ಅಂತ ಅವರ ಫೋಟೋ ಇಟ್ಟಿದ್ದಾರೆ ಕ್ಯೂ ಕಾಂಪ್ಲೆಕ್ಸ್ ಅಲ್ಲಿ. ಅವರ ಲೆಕ್ಕದಲ್ಲಿ ಮಂಜುನಾಥ ಸ್ವಾಮಿ ಅಲ್ಲಿ ವೀರೇಂದ್ರ ಹೆಗಡೆ ಮಾತ್ರ ಇರುವುದು. ವೀರೇಂದ್ರ ಹೆಗಡೆ ನೋಡಿ, ಅದಕ್ಕೆ ನಮ್ಮ ಈ ಉದ್ದೇಶ ಇಷ್ಟೆಲ್ಲ ಯಾಕೆ ಮಾತಾಡ್ತಿದ್ದೀವಿ, ಓಡಾಡ್ತಾ ಇದ್ದೀವಿ, ಪ್ರತಿಭಟನೆಗಳು, ಹೋರಾಟಗಳು ಯಾಕಂತ ಹೇಳಿದ್ರೆ ಜನ ಜಾಗೃತಗೊಳ್ಬೇಕು. ಮಾಧ್ಯಮಗಳವರೆಗೂ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ, ನಮ್ಮ ರಾಜ್ಯದ ಮಾಧ್ಯಮದಲ್ಲಿ ಟಿವಿ ಚಾನಲ್, ಬೇರೆ ಬೇರೆ ಟಿವಿ ಚಾನಲ್ನಲ್ಲಿ ಈಗ ರಂಗನಾಥ್ ಅವರು ಇರ್ಬೋದು, ಆನಂತರ ಅದು ಪಬ್ಲಿಕ್ ಟಿವಿ ರಂಗನಾಥ್ ಅವರು, ಆನಂತರ TV9 ನಲ್ಲಿ ಇರುವಂತಹ ರಂಗನಾಥ್ ಅವರು, ಜಯಪ್ರಕಾಶ್ ಶೆಟ್ಟಿ, ನಾನು ಅವಾಗಿಂತನೇ ಗಮನಿಸಿದ್ದೀನಿ. ನಾವು ಹೆಚ್ಚು ಫಾಲೋ ಮಾಡ್ತಾ ಇದ್ದೀವಿ. ಇವಾಗ ನೋಡ್ತಾನೆ ಇಲ್ಲ ನೋಡಿ. ಅವರು ಒಂದು ವೇಳೆ ಸಿಡಿದಿದ್ರೆ ಅವ್ರನ್ನ ನಿಲ್ಸಕ್ಕೆ ಯಾರಿಗೂ ಆಗಲ್ಲ. ದೇ ಆರ್ ವೆರಿ ವೆರಿ ಸ್ಟ್ರಾಂಗ್. ಎಲ್ಲರೂ ಹೇಳ್ತಾರೆ ಡೀಲ್ ಆಯ್ತು ಹಂಗ್ ಮಾಡ್, ನಾನು ಮಾತ್ರ ಆರೋಪ ಮಾಡಲ್ಲ. ರಂಗನಾಥ್ ಅವರು ಅಲ್ಲ, ಹೂವೆವರ್ ಅವರು ಅಂದ್ರೆ ಪತ್ರಕರ್ತರಿಗೆ ಇವ್ರ ಹೆಸರು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮೂಲ ಪತ್ರಿಕೋದ್ಯಮದಿಂದ ಬಂದಂತವ್ರು. ಇವ್ರು ಸ್ಟಾರ್ಟಿಂಗ್ಗೆ ಏನು ಕಂಪನಿ ರೆಡಿ ಮಾಡಿಲ್ಲ. ಇವರು ಉದ್ಯಮಿಗಳಲ್ಲ, ತುಂಬಾ ವರ್ಷ ಕಷ್ಟಪಟ್ಟು ಇವರು ಉದ್ಯಮಿಗಳಲ್ಲ. ಇವರು ರಂಗನಾಥ್ ಅವ್ರು, ಪಬ್ಲಿಕ್ ಟಿವಿ ರಂಗನಾಥ್ ಅವ್ರು ಇರ್ಬೋದು, ಆನಂತರ ಈಗ ಜಯಪ್ರಕಾಶ್ ಶೆಟ್ಟಿ ಅವ್ರು ಇರ್ಬೋದು, ನಮ್ಮ TV9 ರಂಗನಾಥ್ ಇರ್ಬೋದು, ಅವರು ಉದ್ಯಮಿಗಳಲ್ಲ. ಅವರು ಒಂದು ಪ್ಯಾಷನ್, ಒಂದು ಛಲ ಇಟ್ಕೊಂಡು ಬಂದಂಥವ್ರು. ಅವರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಪ್ರಜಾವಾಣಿ, ನಂತರ ಈ ಪ್ರಿಂಟ್ ಮೀಡಿಯಾ ಇದೆಯಲ್ಲ, ಎಲ್ಲ ಪ್ರಜಾವಾಣಿ ನನಗೆ ಬಹಳ ಬೇಜಾರಾಗ್ತಾ ಇದೆ ಇತ್ತೀಚೆಗೆ. ಹೆಚ್ಚಾಗಿ ಶೋಷಿತರ ಪರವಾಗಿ, ಶೋಷಣೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಿದ್ದು ಪ್ರಜಾವಾಣಿ. ಹೌದು, ಮಾತಾಡೋದೇ ಇಲ್ಲ. ಆದರೆ ಮನಸ್ಸು ಮಾಡಿದರೆ ಖಂಡಿತವಾಗಿ ಒಂದು ವಾರದಲ್ಲಿ ಬದಲಾವಣೆ ತರುವಂತ ಶಕ್ತಿ ನಮ್ಮ ಕರ್ನಾಟಕದ ಪತ್ರಕರ್ತರಲ್ಲಿ ಇದೆ. ಸರ್, ಹೈಕೋರ್ಟ್ನವರೇ ಧರ್ಮಸ್ಥಳ ಅಕ್ರಮ ಬಡ್ಡಿ ದಂಧೆ ನಡೆಸುತ್ತಿದೆ, ಇದ್ರ ಬಗ್ಗೆ ತನಿಖೆ ನಡೆಸಿ ವರದಿ ಕೊಡಿ ಅಂತ ಹೇಳ್ತಾ ಇದೆ. ಆದ್ರೂ ಕೂಡ ಮಾಧ್ಯಮದವರು ಹೇಳ್ತಾ ಇಲ್ಲ. ಅಂದ್ರೆ ಅಷ್ಟೊಂದು ಸಾಕ್ಷಿ ಇದ್ರು ಕೂಡ ಈಗ ಪ್ರಶ್ನೆ ಇರುವುದೇ ಅದು, ಯಾಕೆ ಮಾಧ್ಯಮದವರು ಸುಮ್ಮನೆ ಕೂತ್ಕೊಂಡಿದ್ದಾರೆ? ಅದ್ರ ಬಗ್ಗೆ ಮಾತಿಲ್ಲ. ದೊಡ್ಡ ವಿಷಯ ಸರ್ ಅದು. ಇವ್ರು ಹೇಳ್ತಾರೆ ಏನೋ ಸ್ಟೇ ತಂದಿದ್ದೆ. ಸ್ಟೇ ಎದಕ್ಕೆ ತಂದಿದ್ದಾರೆ ಅವರು? ಸೌಜನ್ಯ ಪ್ರಕರಣದಲ್ಲಿ
ನಮ್ಮ ಮೇಲೆ ತಂದಿಲ್ಲ ಸ್ಟೇ, ಅವರು ಮಾಧ್ಯಮಗಳ ಮೇಲೆ ಸ್ಟೇ ತಂದಿದ್ದಾರೆ. ಮಾಧ್ಯಮಗಳಿಗೆ 1 ಅಥವಾ 2 ಹಿಯರಿಂಗ್ ನಲ್ಲಿ ಆ ಸ್ಟೇ ವೆಕೇಟ್ ಮಾಡ್ಕೊಂಡು ಬಿಡ್ಬೋದು. ಅವರು ಯಾಕೆ ಮಾಡ್ತಾ ಇಲ್ಲ ಅದನ್ನ? ಇವತ್ತು ಧರ್ಮಸ್ಥಳದ ಭಕ್ತರೇ ತಿರುಗಿ ನಿಂತ್ಕೊಂಡಿದ್ದಾರೆ. ಈಗ ದೇವಸ್ಥಾನದ ವಿರುದ್ಧ ಅಲ್ಲ, ವೀರೇಂದ್ರ ಜೈನ್ ಮಾಡ್ತಾ ಇರೋಂತರ ಹಲಕ ಕಚ್ಚಡ ಕೆಲಸ ವಿರುದ್ಧ ಭಕ್ತರೇ ಎದ್ದು ನಿಂತ್ಕೊಂಡಿದ್ದಾರೆ, ತಿರುಗಿ ಬಿಟ್ಟಿದ್ದಾರೆ. ಮೊನ್ನೆ ನೋಡಿ ಅಯ್ಯಪ್ಪ ಸ್ವಾಮಿ ಭಕ್ತರು ತಿರುಗಿ ಬಿದ್ರು. ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ಇವ್ರು ಹೇಳ್ತಾನೆ, ಅಲ್ಲಿದ್ದವನು ಏನೋ ಮಾಹಿತಿ ಕೇಂದ್ರದವನು ಹೇಳ್ತಾನೆ, ನೀನು ಮಾಲೆ ಬಿಚ್ಚಿ ಹಾಕುವ ನೋಡ್ಕೋತೀನಿ ಅಂತ ಹೇಳ್ತಾನೆ ಲೋಫರ್. ಮಗು ಕಳೆದು 3 ಗಂಟೆ ಆದ್ರೂ ಕೂಡ ಅನೌನ್ಸ್ ಮಾಡಕ್ ತಯಾರಿಲ್ಲ. ಮೊನ್ನೆ ಕ್ಯೂ ಕಾಂಪ್ಲೆಕ್ಸ್ ನಲ್ಲಿ ಮಕ್ಕಳಿಗೆ ನಾವು ಇದನ್ನ ಮಾಡಬಹುದು, 100 ಜನ ಹೆಣ್ಮಕ್ಳು ಅಲ್ಲಿ ನೇತ್ರಾವತಿ ನದಿಯಲ್ಲಿ ಹೆಣವಾಗಿ ಬಿದ್ದಿದ್ದಾರೆ. ಇವನು ಹರ್ಷೇಂದ್ರ ಹೇಳ್ತಾನೆ, ಅವನ ಮಗನ ಹೆಸರು ತಗೊಂಡು ಡಿಜಿಟಲೀಕರಣ ಮಾಡಿಬಿಟ್ಟ. ಆ ನೀಚನ ಮಗ ಅವನು. ಆ CC ಕ್ಯಾಮ್ರಾದಲ್ಲಿನೇ ಅವನು ಇದ್ದಿದ್ದು, ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಅದರಲ್ಲಿ ಫೋಟೋದಲ್ಲಿ ಇದ್ದಿದ್ದೇ ಇವ್ರ ಮಗ. ಅಪ್ಪ ಮಗ ಇಬ್ರು ಇದ್ದಾರೆ. ಅದನ್ನೇ ಪೂರ್ತಿಯಾಗಿ ಅದು ಇರುವಂತ ಬಸ್ ಸ್ಟ್ಯಾಂಡ್ ಕಿತ್ ಹಾಕಿದ್ರು. CC ಕ್ಯಾಮ್ರಾ ಪೊಲೀಸರಿಗೆ ಕೊಡ್ಲೇ ಇಲ್ಲ. ಈಗ ತೋರಿಸ್ತಾರೆ ಕ್ಯೂ ಕಾಂಪ್ಲೆಕ್ಸ್ ನಲ್ಲಿ ನೋಡಿ ಡಿಜಿಟಲೀಕರಣ ಮಾಡಿಬಿಟ್ಟಿದ್ದೀವಿ ಸರ್. ಅದು ಅವತ್ತು ನಾನು ನೋಡಿದ್ದೀನಿ ಸರ್. ಒಂದು ನಾನು ಇದ್ದದ್ದು ಬೆಂಗಳೂರು ಇದು ಬೆಳ್ತಂಗಡಿಯಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಸರ್ ಅದಾಗಿದ್ದು. ಸ್ವಲ್ಪ ದಿವಸದಲ್ಲಿ ಇಲ್ಲ ಪ್ರಕರಣ ಆದ ತಕ್ಷಣ, ಯಾಕಂದ್ರೆ CC ಕ್ಯಾಮ್ರಾ ಇತ್ತಲ್ಲ ಬಸ್ ಸ್ಟ್ಯಾಂಡ್ ನಾನು ನೋಡಿದ್ದೀನಿ. CC ಕ್ಯಾಮ್ರಾ ನೀವು ಅದನ್ನ ಪಂಚನಾಮೆ ಮಾಡಿ ತಗೋಬೇಕಾಗತ್ತೆ. ಪಂಚನಾಮೆ ಮಾಡ್ಬೇಕಾದ್ರೆ ಯಾವ ಬಸ್ ಸ್ಟ್ಯಾಂಡ್ ಅಲ್ಲಿ ಯಾವ ಬಿಲ್ಡಿಂಗ್ ಅಲ್ಲಿ ಎಲ್ಲಿತ್ತು ಅಂತ ಪಂಚನಾಮೆ ಅಂದ್ರೆ ಅದೇ ಅಲ್ವಾ. ಆ ಬಸ್ ಸ್ಟ್ಯಾಂಡ್ ನಿರ್ಮೂಲನೆ ಮಾಡಿಬಿಟ್ರೆ ಅದ್ರ ಸಲುವಾಗಿ ಬಸ್ ಸ್ಟ್ಯಾಂಡ್ ನಿರ್ಮೂಲನೆ ಮಾಡಿದ್ರು. ಮೊನ್ನೆ ಕ್ಯೂ ಕಾಂಪ್ಲೆಕ್ಸ್ ಅಲ್ಲಿ ಇವನು ನನ್ನ ಮಗ ಡಿಜಿಟಲೀಕರಣ ಮಾಡಿಬಿಟ್ಟ ಇದನ್ನ ಅಂತ ಹೇಳ್ತಾನೆ. ನಾಚಿಕಿಲ್ಲ ಅವನು ಲೋಫರ್ನಿಗೆ, ಹರ್ಷೇಂದ್ರ ಅವನಿಗೆ. ಥರ್ಡ್ ಕ್ಲಾಸ್ ರೇಪಿಸ್ಟ್ ಅವನು ಹರ್ಷೇಂದ್ರ ಅಂದ್ರೆ. ಅಂತವ್ನು ಬಂದು ದೊಡ್ಡದಾಗಿ ಅವ್ರ ಮಗ ಡಿಜಿಟಲೀಕರಣ ಮಾಡಿದಂತೆ. ಒಂದೇ ₹1 ಕೂಡ ಆನ್ಲೈನ್ ಡಿಜಿಟಲ್ ಅಲ್ಲಿ ತೊಗೊಳತ್ತಾರೆ, ರೆಡಿ ಇಲ್ಲ ಅವರು. ಒಂದು ವಾರಕ್ಕೆ 1,000 ಕೋಟಿ ರೂಪಾಯಿ ರಕ್ತ ಹಿರಿದಂಗೆ ಹಿರ್ತಾ ಇದ್ದಾರೆ. ಡಿಜಿಟಲೀಕರಣ ಮಾಡಿಬಿಟ್ಟೆವು ಅಂತ ಹೇಳಿ ಸುದ್ದಿ ಪ್ರಚಾರ ತಗೊಳ್ತಾರೆ. ಇದು ಜನರಿಗೆ ಅರ್ಥ ಆಗಬೇಕು. ಎಲ್ಲೂ ಕೂಡ ಡಿಜಿಟಲೀಕರಣ ಎಲ್ಲೂ ಇಲ್ಲ ರೀ, ಎಲ್ಲ ಭೋಗಸ್ ಜನಗಳನ್ನ ಹುಚ್ಚರು ಮಾಡ್ತಾ ಇದ್ದಾರೆ. ಲಾಡ್ಜಲ್ಲಿ ಕೂಡ ಕ್ಯಾಶ್ ತಗೊಳ್ತಾ ಇದ್ದಾರೆ ಅಂತ. ಅದಕ್ಕೆ ನಾವು ಹೇಳೋದು, ಮಾಧ್ಯಮಗಳು ನಿನ್ನೆ ಏನ್ ಹೇಳಿದ್ರಿ, ದಯವಿಟ್ಟು ಹೆಸರನ್ನ ಓಪನ್ ಆಗಿ ಹೇಳಿ. ಆ ನಂತರ ಅದೊಂದೇ ಏನ್ರಿ ಮೈಕ್ರೋ ಫೈನಾನ್ಸು, ಬೇರೆ ಎಲ್ಲ ಇದಾವಲ್ಲ ಅಂತ ಹೇಳಿ ಅದನ್ನೊಂದು ಮೊನ್ನೆ ಲೈವ್ ಅಲ್ಲಿ ಹೇಳಿದ್ದೆ, ಈಗಲೂ ಹೇಳ್ತಾ ಇದ್ದೀನಿ ನಾನು. ಈ ನೋಡಿ, ಟೆರರಿಸ್ಟ್ ಗ್ರೂಪ್ ಉಗ್ರವಾದಿ ಸಂಘಟನೆಗಳು ಒಂದೇ ಇರೋದಿಲ್ಲ, ಸುಮಾರು ಉಗ್ರವಾದಿ ಸಂಘಟನೆಗಳಿದೆ. ತಯಾರಿಕೆ, ಹಿಂದ, ಆ ಕೈದ, ಈ ಕೈದ, ಸುಮಾರು ಬೇರೆ ಬೇರೆ ಉಗ್ರವಾದಿ ಸಂಘಟನೆಗಳು ಇರ್ತವೆ. ಅದೆಲ್ಲವಕ್ಕೂ ಕೂಡ ಟ್ರೈನಿಂಗ್ ಕೊಡೋದಕ್ಕೆ ಒಂದು ಸೆಂಟರ್ ಅಂತ ಇರ್ತದೆ. ಅದು ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ ಇದೆ. ಎಲ್ಲೇ ಆದ್ರೂ ಸೀದಾ ಹೋಗಿ ಅಲ್ಲಿ ದಾಳಿ, ಉರಿಯಲ್ಲಿ ಆದಾಗ ಇದನ್ನಾದಾಗೂ ಕೂಡ ಅಲ್ಲಿ ಹೋಗಿ ದಾಳಿ ಮಾಡಿದ್ರು. ದಾಳಿ ಅಂದ್ರೆ ಅಲ್ಲಿ ಮೇನ್ ಟ್ರೈನಿಂಗ್ ಸೆಂಟರ್ ಅದು. ಹಂಗೆ ಕರ್ನಾಟಕದಲ್ಲಿ ಎಷ್ಟು ಮೈಕ್ರೋ ಫೈನಾನ್ಸ್ಗಳು ಇದಾವಲ್ಲ, ಆಪರೇಟ್ ಮಾಡ್ತಾ ಇದಾವಲ್ಲ, ಅವು ಎಲ್ಲರಿಗೂ ಕೂಡ ಟ್ರೈನಿಂಗ್ ಕೊಡುವುದೇ SKDRDPಯ ಧಾರವಾಡದ ಹೆಡ್ ಕ್ವಾರ್ಟರ್ನಲ್ಲಿ ಶಿಬಿರ ಇದೆ. ಅಲ್ಲಿ ಶಿಬಿರ ಕಂಡಕ್ಟ್ ಮಾಡ್ತಾ ಇರೋರು 15 ದಿನದ ಒಂದು ಶಿಬಿರ, 21 ದಿನದ ಒಂದು ಶಿಬಿರ. ಈ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳಿಗೆ ಯಾವ ರೀತಿ ಪೊಲೀಸರ ಜೊತೆಗೆ ಮಾತಾಡಬೇಕು, ಎಲ್ಲಿವರೆಗೆ ಅಂದ್ರೆ ಪೊಲೀಸರಿಗೆ ಎಷ್ಟು ಮಂತ್ಲಿ ಫಿಕ್ಸ್ ಮಾಡಬೇಕು ಅನ್ನೋದ್ರವರೆಗೆ ಹೇಳ್ಕೊಡ್ತಾರೆ ಅವರಲ್ಲಿ. ಯಾವ ರೀತಿ ಜನರಿಗೆ ಮಾನಸಿಕವಾಗಿ ಹಿಂಸೆ ಕೊಡಬೇಕು, ಬೆಳಗ್ಗೆನೆ ಹೋಗೋದು, 5 ಗಂಟೆಗೆ ಹೋಗ್ಬಿಡೋದು, ಗುಂಪಾಗಿ ಹೋಗೋದು. ಸರ್, ಧರ್ಮಸ್ಥಳದ ಸರ್ಟಿಫಿಕೇಟ್ ಇದ್ರೆ ಸಾಕು, ಧರ್ಮಸ್ಥಳ ಅಂತ ಹೇಳ್ಬಿಟ್ರೆ ನಾವು ಅಲ್ಲಿ ಸರ್ಟಿಫಿಕೇಟ್ ನಾವು ಅಲ್ಲಿಂದ ಸರ್ಟಿಫಿಕೇಟ್ ತಗೊಂಡಿದ್ದೀವಿ, ಮುಗೀತು. ಇದು ಮಾಧ್ಯಮಗಳಿಗೆ ಗೊತ್ತಿರಲಿ. ವರದಿ ಮಾಡ್ತಾ ಇದ್ದೀರಿ, ಕಾಂಗ್ರ್ಯಾಚುಲೇಷನ್ಸ್, ಧನ್ಯವಾದಗಳು ನಿಮಗೆ. ಹೆಸರು 1, 2, 3 ಯಾವ್ಯಾವ ಮೈಕ್ರೋ ಫೈನಾನ್ಸ್ ಅಂದ್ರೆ ಇವ್ರು ಏನ್ ಮಾಡ್ಬಿಟ್ರು ನೋಡ್ರಿ, ಎಷ್ಟು ಚಾಲು. ಇವರು ಬೇರೆ ಬೇರೆ ಅವರೆಲ್ಲ ಮೈಕ್ರೋ ಫೈನಾನ್ಸ್ ಅಂತ ಇಟ್ಕೊಂಡ್ಬಿಟ್ರು. ಇವರು ಅಭಿವೃದ್ಧಿ ಯೋಜನೆ, ಗ್ರಾಮಾಭಿವೃದ್ಧಿ ಅಭಿವೃದ್ಧಿ ಯೋಜನೆ. ಸರ್, ಕೆಲವೊಂದು ಮೈಕ್ರೋ ಫೈನಾನ್ಸ್ ಕಾನೂನು ಪ್ರಕಾರವಾಗಿ ಕರೆಕ್ಟ್ ಆಗಿದೆ, ಮಾಡ್ತಾ ಇದ್ದಾರೆ. ಅವ್ರಿಗೂ ಕೆಟ್ಟ ಹೆಸರುಗಳು ಬರ್ತಾ ಇದೆ ಸರ್, ಕೆಲವೊಂದು. ಈಗ ಅದಕ್ಕೆ ನಮ್ಗೆ ಕೇಳ್ತಾರೆ, ನೀವು ಬೇರೆ ಫೈನಾನ್ಸ್ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ಎಲ್ಲ ನೋಡಿ, ನಾವು ಎಲ್ಲಾ ಈ ಕಸ ಎತ್ತೋ ಟೆಂಡರ್ ನಾವು ತಗೊಂಡಿಲ್ಲಪ್ಪ, ತಗೊಂಡಿಲ್ಲ. ದೊಡ್ಡದಕ್ಕೆ ಕೈ BBMP ಸಾಕಷ್ಟು ಇಲ್ಲಿ ವಾರ್ಡ್ ಇರ್ತವೆ, ಎಲ್ಲಾ ಕಡೆ ಕಸ ಎತ್ತದ ನಾವೇ ತಗೊಳ್ಳೋಣ. ಇವರು ಹಿಂಗೆ ಮಾಡಿ ಇಲ್ಲಿ ದುಡ್ಡು ಎತ್ತಿನೇ ಮಿಸ್ಟರ್ ವೀರೇಂದ್ರ ಜೈನ್ ಅಂಡ್ ಕಂಪನಿ ಆ ದುಡ್ಡು ನಿಂತರ ಅತ್ಯಾಚಾರ ಮಾಡಿ ಅದನ್ನ ಉಳಿಸ್ಕೊಳ್ಳೋದಕ್ಕೆ
ಕೋಟಿಗಟ್ಟಲೆ ದುಡ್ಡನ್ನ ಕೋರ್ಟಿಗೆ, ಮಾಧ್ಯಮದವರಿಗೆ, ಪೊಲೀಸರಿಗೆ ಕೊಟ್ಟು 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 ಇಡೀ ಪೂರ್ತಿ ಅತ್ಯಾಚಾರಮಯ ಮಾಡಿಬಿಟ್ಟಿದ್ದಾರೆ ಧರ್ಮಸ್ಥಳವನ್ನ. ಅದರಿಂದ ಇಡೀ ರಾಜ್ಯಕ್ಕೆ ಒಂದು ಗೊತ್ತಾಗಲಿ, ಈ ಅತ್ಯಾಚಾರಿಗಳಿಗೆ ಗೊತ್ತಾಗಲಿ, ಯಾರೇ ಇರಲಿ ಗೊತ್ತಾಗಲಿ, ಜನಗಳು ಇದನ್ನ ಸಹಿಸಿಕೊಳ್ಳೋದಿಲ್ಲ. ಈ ಅತ್ಯಂತ ಹೀನಾಯ ನರಕ ಪರಿಸ್ಥಿತಿ, ಪ್ರತಿ 28 ನಿಮಿಷಕ್ಕೆ ಒಂದು ಅತ್ಯಾಚಾರ ಆಗ್ತಾ ಇದೆ, ಅದು ನಿಲ್ಲಬೇಕು. ಅದು ನಮ್ಮ ಉದ್ದೇಶ. ಈಗ ಈಗ ನೋಡಿ, ಧರ್ಮಸ್ಥಳ ಮೈಕ್ರೋ ಫೈನಾನ್ಸ್ ಬಗ್ಗೆ ಯಾಕೆ ಮಾತಾಡ್ತೀರಿ ನೀವು? ನೀವು ಸೌಜನ್ಯ ಹೋರಾಟದ ಬಗ್ಗೆ ಮಾತಾಡ್ಬಿಟ್ಟು ಅವ್ರ ಬಡ್ಡಿ ದಂಧೆ ವಿರುದ್ಧ ಯಾಕೆ ಮಾತಾಡ್ತೀರಿ ಅಂತ ಈ ಟೀಕೆ ಮಾಡ್ತಾರೆ. ಯಾರು ಮಾತಾಡೋದಿಲ್ಲ ಅಂತ ನಾವು ಮಾತಾಡೋದು. ಅಲ್ಲ ಅದಕ್ಕೆ ಏನಂತ ಹೇಳಿದ್ರೆ, ಈ ಇಸ್ರೇಲ್ ಮತ್ತೆ ಇದ್ರ ನಡುವೆ, ಹಿಜ್ಬುಲ್ಲಾ ನಡುವೆ ಯುದ್ಧ ನಡೆದಿದೆ ಅಲ್ವಾ? ಈಗ ಇರಾನ್ ಎಂಟ್ರಿ ಆಯಿತು. ಇರಾನ್ ವರ್ಸಸ್ ಇಸ್ರೇಲ್. ಇಸ್ರೇಲ್ ಎಲ್ಲಿ ದಾಳಿ ಮಾಡ್ತು? ಲೆಬನಾನ್ ಮೇಲೆ ಕಂಟಿನ್ಯೂಸ್ ದಾಳಿ ಮಾಡ್ತಾ ಇದೆ, ಅಲ್ಲಿ ಸಮುದ್ರದ ತೀರದ ಮೇಲೆ, ಬಿಲ್ಡಿಂಗ್ ಮೇಲೆ. ಈಗ ಕೇಳ್ಬೋದಲ್ಲ ವಿಶ್ಲೇಷಕರು, ನೀವು ಇರಾನ್ ಬಿಟ್ಟು ಹೋಗಿ ಲೆಬನಾನ್ ಮೇಲೆ ಯಾಕೆ ಅಟ್ಯಾಕ್ ಮಾಡ್ತಾ ಇದ್ದೀರಿ ಅಂತ ಹೇಳಿ. ಲೆಬನಾನ್ ಮೇಲೆ ಯಾಕೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಲ್ಲಿ ಮದ್ದು ಗುಂಡುಗಳ, ಕ್ಷಿಪಣಿಗಳ ಸಂಗ್ರಹಾರ ಇರೋದೇ ಲೆಬನಾನ್ ಅಲ್ಲಿ. ಹೌದಾ? ಅಲ್ಲಿಗೆ ಮಾತ್ರ ಅಟ್ಯಾಕ್ ಮಾಡಿದ್ದಾರೆ. ಇವ್ರದ್ದು ಮದ್ದು ಗುಂಡುಗಳು ಪೂರ್ತಿ ಕ್ಷಿಪಣಿ ನಮ್ಮನ ಮೇಲೆ ಸೌಜನ್ಯ ಹೋರಾಟಗಾರ ಮೇಲೆ ಅಟ್ಯಾಕ್ ಮಾಡೋದೇ ಈ ಬಡ್ಡಿ ದಂಧೆಯಿಂದ ಬರುವಂತ ದುಡ್ಡು, ಅಲ್ಲಿರುವಂತ ಸಂಘದ ಸದಸ್ಯರನ್ನ ನಮ್ಮನ ಮೇಲೆ ಎತ್ಕಟ್ಟೋದು. ಈಗಲೂ ಕೂಡ ನೋಡಿ, ನಂದು ಫೇಸ್ಬುಕ್ ಬ್ಲಾಕ್ ಮಾಡಿಸಿದಾರಲ್ಲ ಇವರು, ಸಂಘದ ಯಾರು ಯೋಜನಾಧಿಕಾರಿ ಅಂತ, ಸೋಕಾಲ್ಡ್ ಯೋಜನಾಧಿಕಾರಿ, ಅವ್ರಿಗೆಲ್ಲರಿಗೂ ಹೇಳಿ 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 ನಮ್ದು ನಿಮ್ದು ಬ್ಲಾಕ್ ಮಾಡಿಸೋದು ಅದು. ಹಿಂಗಾಗಿ ನಾವು ಅದ್ರ ಮೇಲೆ ದಾಳಿ ಮಾಡ್ತಾ ಇದೀವಪ್ಪ. ಉಳ್ಕಿದ್ದು ನೀವು ಏನಾದ್ರು ಅಂದ್ರೆ ನಮಗೆ ಇವ್ರನ್ನ ಮಟ್ಟ ಹಾಕಲೇಬೇಕು. ಇವ್ರು ಅವರಲ್ಲಂದ್ರೆ ಯಾಕೆ ಬರ್ಬೇಕು? ಎಲ್ಲಿವರೆಗೆ ಈ ಒಂದು ಅತ್ಯಾಚಾರಿಗಳ ಕುಟುಂಬ ಇರ್ತದೆ, ನೇತ್ರಾವತಿ ತೀರದ ಅತ್ಯಾಚಾರಿಗಳ ಕುಟುಂಬ ಇರ್ತದೆ, ಕರ್ನಾಟಕಕ್ಕೆ ಭವಿಷ್ಯ ಇಲ್ಲ. ಪ್ರತಿ ಹಳ್ಳಿಗೂ ಎಂಟ್ರಿ ಆಗಿದ್ದಾರೆ ಅವರು. ಪ್ರತಿಯೊಂದು ಸರ್ಕಾರದ ಯೋಜನೆಯನ್ನು ತಗೊಳ್ತಾ ಇದ್ದಾರೆ. ಈ ನಾವು ಕುಡಿಯೋದು ಬಿಡಿಸ್ತೀವಿ ಅಂತ ಹೇಳ್ತಾರಲ್ಲ, ಕುಡಿಯೋದು ಬಿಡಿಸೋದು ಸರ್ಕಾರದ ಯೋಜನೆ, ಅದ್ರ ದುಡ್ಡು ತಗೋತಾ ಇದಾರೆ. ಇವ್ರದ್ದು ಮನೆಯಿಂದ ದುಡ್ಡು ತಂದು ಹಾಕ್ತಾ ಇಲ್ಲ ಅವರು ಶಿಬಿರಕ್ಕೆ. ಸರ್ ಅದರದೊಂದು ದೊಡ್ಡ ಕಥೆನೇ ಇದೆ, ಒಂದು ವಿಡಿಯೋ ಮಾಡಿ ಹಾಕ್ತೀವಿ ಸರ್. ಹಾಕ್ಬೇಕು ಅದನ್ನ. ಕೆರೆ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾರೆ, ಅದ್ರ ಸರ್ಕಾರದ ದುಡ್ಡು. ಅದು ಸ್ಥಳೀಯ ಸಂಘಟನೆಗಳಿದೆ, ಸ್ಥಳೀಯ ಮಹಿಳಾ ಸಂಘಟನೆಗಳಿದೆ, ಯುವಕ ಸಂಘಟನೆಗಳಿದೆ, ಅವರಿಗೆ ದುಡ್ಡು ಹೋಗ್ತಾ ಇಲ್ಲ, ಅವ್ರನ್ನ ಪ್ರೋತ್ಸಾಹ ಆಗ್ತಾ ಇಲ್ಲ. ಆನಂತರ ನಾವು ದೇವಸ್ಥಾನ ಏನೋ ನವೀಕರಣ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ, ಪುನರುಜ್ಜೀವನ ಮಾಡ್ತೇವೆ ಅಂದ್ರೆ ಮುಜರಾಯಿ ಇಲಾಖೆಯಿಂದ ದುಡ್ಡು ಬರ್ತಾ ಇದೆ, ಸೆಂಟ್ರಲ್ ಗೌರ್ಮೆಂಟ್ ನಿಂದ ದುಡ್ಡು ಬರ್ತಾ ಇದೆ. ಇವರೇನು ದುಡ್ಡು ಹಾಕ್ತಾ ಇಲ್ಲ. ಅದರಾಗಿನ ಸ್ವಲ್ಪ ದುಡ್ಡು ತೆಗೆದು ಒಂದು 50,000 ಲಕ್ಷ ಆ ದೇವಸ್ಥಾನ ಕೊಟ್ಟೆ, ಈ ದೇವಸ್ಥಾನ, ಅದು ಈಗ ಕೊಡ್ತಾ ಇದ್ದಾರೆ. ಸೌಜನ್ಯ ಹೋರಾಟ ಪ್ರಾರಂಭ ಆದ ಮೇಲೆ ಇವರು ದುಡ್ಡು ಕೊಟ್ಟು ಇವರು ಫೋಟೋ ಹಾಕ್ಸ್ಕೊತಾ ಇದ್ದಾರೆ. ಆಕ್ಚುಲಿ ಫೋಟೋ ಹಾಕ್ಬೇಕಾಗಿರೋದಲ್ಲಿ ಆ ದೇವಸ್ಥಾನದಲ್ಲಿ, ಜೀರ್ಣೋದ್ಧಾರ ದೇವಸ್ಥಾನದಲ್ಲಿ ಒಂದು ಮಹೇಶ್ ಶೆಟ್ಟರ್ ಫೋಟೋ ಹಾಕ್ಬೇಕು, ಸೌಜನ್ಯ ಫೋಟೋ ಹಾಕ್ಬೇಕಲ್ಲ. ಇವ್ರು ಮನೆ ಹತ್ರ ಏನು ತಗೊಂಡು ಮಾಡ್ತಾ ಇಲ್ಲ. ಅಕಸ್ಮಾತ್ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಆಗಬೇಕು ಅಂತೇಳಿ ಸ್ಥಳೀಯ ಅಲ್ಲಿ ಟ್ರಸ್ಟ್ಗಳಿಗೆ ಕೊಡ್ಬೋದಲ್ಲ ದುಡ್ಡು. ಇವರು ಪ್ರತಿಯೊಬ್ಬರನ್ನು ನಾಶ ಮಾಡ್ತಾ ಇದ್ದಾರೆ. ಇವರು ಇರುವವರೆಗೆ ಕರ್ನಾಟಕಕ್ಕೆ ಭವಿಷ್ಯನೇ ಇಲ್ಲ. ಹೆಣ್ಮಕ್ಳು ಬೀದಿಗೆ ತರ್ತಾರೆ, ನಾವು ಹೆಣ್ಮಕ್ಳು ಸಬಲೀಕರಣ ಮಾಡ್ತೀವಿ. ಎತ್ತು ಎಮ್ಮೆ ಮಾರಿಸ್ತಾ ಇದ್ದಾರೆ, ನಾವು ಕ್ಷೀರಕ್ರಾಂತಿ ಮಾಡ್ತೀವಿ ಅಂತ ಹೇಳ್ತಾರೆ. ಮೊನ್ನೆ ನ್ಯೂಸ್ 18ನಲ್ಲಿ ನಮಿತಾ ಜೈನ್ ಅವರು, ವೀರೇಂದ್ರ ಜೈನ್ ಅವ್ರದ್ದು ಇಂಟರ್ವ್ಯೂ ತಗೊಳ್ತಾ ಇದ್ರು. ನಮಿತಾ ಜೈನ್ ಅವರು ಒಂದೇ ಒಂದು ಶಬ್ದ ಕೇಳಿದ್ರೆ, ಸೌಜನ್ಯ ಪ್ರಕರಣದ ಬಗ್ಗೆ ಒಂದೇ ಒಂದು ಮಾತು ಕೇಳಿದ್ರೆ ನಮಿತಾ ಜೈನ್ ಅವರು ಇಷ್ಟೊಂದೆಲ್ಲ ದೊಡ್ಡ ಹೋರಾಟ ನಡೀತಾ ಇದೆ. ಡಾಕ್ಟರ್ ಅಜಿತ್ ಜೈನ್ ಅವರು, ಸಂತೋಷ್ ರಾವ್ನ ಬಗ್ಗೆ ದೊಡ್ಡ PhD ಮಾಡಿಬಿಟ್ಟಿದ್ದಾರೆ ಅವರು. ನಾನು ಅಮೆರಿಕಕ್ಕೆ ಹೋಗಿ ನಾನು ಡಾಕ್ಯುಮೆಂಟ್ ತಗೊಂಡು ಬಂದೆ ಅಂತ ಹೇಳೋರು, ಅಲ್ಲೇ ಬೆಳ್ತಂಗಡಿಯಲ್ಲಿ ಸಂತೋಷ್ ರಾವ್ನ ಇನ್ನೊಂದು ಕೇಸಲ್ಲಿ ಸಾಕಿಸಿದ್ದಾರೆ, ಅದ್ರ ಮಾತಾಡ್ತಾ ಇರಲಿಲ್ಲ. ಅಂದ್ರೆ ಏನ್ ನಡೀತಾ ಇದೆ ಇಲ್ಲಿ? ನಾವು ಯಾವತ್ತಿಗೂ ಕೂಡ ಜೈನರ ವಿರುದ್ಧ ಧರ್ಮದ ವಿರುದ್ಧ ಮಾತಾಡ್ದವರಲ್ಲ, ಸುಖ ಸುಮ್ಮನೆ ನಮ್ಮನ್ನ ಜೈನ ವಿರೋಧಿ ಅಂತ ಮಾಡ್ತಾ ಇದ್ದಾರೆ. ಮತ್ತೆ ಇವರು ಮಾಡ್ತಾ ಇರೋದೇನು? ಹಿಂದೂಗಳಿಗೆ ಏನಂದ್ರು ಸುಮ್ಮನೆ ಇರ್ತಾರೆ. ನೋಡಿ, ಇಲ್ಲಿ ನಮಿತಾ ಜೈನ್ ಅವರು ಒಂದೇ ಒಂದು ಮನೆ ಇಂಟರ್ವ್ಯೂ ನ್ಯೂಸ್ 18 ಮಾಡಿದ ನಮಿತಾ ಜೈನ್, ವೀರೇಂದ್ರ ಜೈನ್ ಅವರು ಇಂಟರ್ವ್ಯೂ ತಗೊಳ್ತಾ ಇದ್ದಾರೆ. ಒಂದೇ ಒಂದು ಶಬ್ದ ಸೌಜನ್ಯ ಪ್ರಕರಣದ ಬಗ್ಗೆ ಮಾತಾಡಲಿಲ್ಲ, ಆನೆ ಮಾವತನ ಬಗ್ಗೆ ಮಾತಾಡಲಿಲ್ಲ, ವೇದವಲಿ ಪ್ರಕರಣದ ಬಗ್ಗೆ ಮಾತಾಡಲಿಲ್ಲ, ಮೀಟರ್ ಬಡ್ಡಿ ದಂಧೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಂತ ಹೆಣ್ಮಕ್ಳು ಮಹಾಲಕ್ಷ್ಮಿ ಬಗ್ಗೆ, ಶೃಂಗೇರಿ ಎಲ್ಲಾ ಕಡೆನೂ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಒಂದೇ ಒಂದು ಮಾತು ಕೇಳಿಲ್ಲ ನಮಿತಾ ಜೈನ್ ಅವರು, ವೀರೇಂದ್ರ ಜೈನ್ ಅವರು. ನೀವು ಎಷ್ಟು ಗಂಟೆ ಕೇಳ್ತೀರಿ ಬೆಳಗ್ಗೆ? ನೀವು ಎಷ್ಟು ಏನು ಪುಣ್ಯದ ಕೆಲಸ ಮಾಡಿದಿರಿ? ನಿಮ್ಮ ಯೋಜನೆಗಳು ಏನು? ಬರೀ ಇವೆ. ಇದು ಎಲ್ಲರಿಗೂ ಗೊತ್ತಿದೆ. ಇದು ಸೆಟ್ಟಿಂಗ್ ಇಂಟರ್ವ್ಯೂ ಅಂತ ಎಲ್ಲರಿಗೂ ಗೊತ್ತಿದೆ.
ಅದಕ್ಕೆ ನಾನು ಮಾಧ್ಯಮಗಳಿಗೆ ಹೇಳೋದು, ದಯವಿಟ್ಟು ಮೈ ಚಳಿ ಬಿಟ್ಟು ಬನ್ನಿ, ಎದ್ದೇಳಿ. ನಿಮ್ಮಿಂದ ಜನ ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ನಮ್ದು ಇಂಟರ್ವ್ಯೂ ಮಾಡ್ರಿ ಅಂತ ಹೇಳ್ತಾ ಇಲ್ಲ, ನಮಗೆ ಯಾವ ಹುಚ್ಚು ಇಲ್ಲ. ನಮ್ಮ ಮಾತಾಡಿಸಿ ನಮ್ಮ ಹೆಸರು ತಗೊಳ್ಳಿ, ನೋ, ನೆವರ್. ಜನ ಕೇಳ್ತಾ ಇದ್ದಾರೆ, ದೊಡ್ಡ ಮೀಡಿಯಾದಲ್ಲಿ ಯಾಕೆ ಬರ್ತಾ ಇಲ್ಲ, ಟಿವಿಯಲ್ಲಿ ಯಾಕೆ ಬರ್ತಾ ಇಲ್ಲ ಇದು ಅಂತ. ಇಷ್ಟೊಂದು ದೊಡ್ಡದಾಗಿ ಎಲ್ಲ ನಡೀತಾ ಇದೆ, ಯಾಕೆ ಮೈಕ್ರೋ ಫೈನಾನ್ಸ್ ಬ್ರಹ್ಮ ರಾಕ್ಷಸವಾಗಿ ಬೆಳೆಯೋದಕ್ಕೆ ಮಾಧ್ಯಮಗಳ ಪಾತ್ರನೂ ಇದೆ. ಯಾಕಂದ್ರೆ ಮಾತಾಡ್ತಾ ಇಲ್ಲ, ನಾವು ಅವಾಗಿಂದ 1 ವರ್ಷದಿಂದ ಹೊಯ್ಕೊಳ್ತಾ ಇದ್ದೀವಿ ನಾವು. ಹೌದು ಸರ್. ಮೈಕ್ರೋ ಫೈನಾನ್ಸ್ ಮೀಟರ್ ಬಡ್ಡಿ ದಂಧೆ, ಮೀಟರ್ ಬಡ್ಡಿ ಮಾತಾಡಕ್ಕೆ ರೆಡಿ ಇಲ್ಲ. ಎಷ್ಟೋ ಜೀವ ಉಳಿಸಬಹುದಾಗಿತ್ತು ಮಾಧ್ಯಮಗಳು. ನಾನು ಅದಕ್ಕೆ ಮಾಧ್ಯಮಗಳಿಗೆ ಹೇಳ್ತಾ ಇದ್ದೀನಿ, ಮಾಧ್ಯಮದ್ದು ಏನು ಉದ್ಯಮ ಆಗಿದೆಯಲ್ಲ ನಿಮಗೆ, ಇದರಲ್ಲಿ ಇವ್ರು ಇನ್ನೊಂದು ಏನು ಮಾಡಿಬಿಟ್ರೆ ಸಂತೋಷ, ಇಂಟರ್ವ್ಯೂ ಅಡ್ವರ್ಟೈಸ್ಮೆಂಟ್ ಕೊಡಲ್ಲ ಅಂತ ಒಂದು ತೀರ್ಮಾನ ಮಾಡಿಬಿಡ್ತಾರೆ ಇವರು. ಅಂದ್ರೆ ಇವತ್ತು ಆ್ಯಕ್ಚುಲಿ ಮಾಧ್ಯಮ ಪತ್ರಕರ್ತರ ಕೈಯಲ್ಲಿಲ್ಲ. ಹೀಗಾಗಿ ನಾವು ಪತ್ರಕರ್ತರಿಗೆ ಏನು ಒಂದು ಮಾಡೋದು, ಪತ್ರಕರ್ತರು ಅಸಹಾಯಕರಾಗಿದ್ದಾರೆ. ಆ ಪತ್ರಿಕೋದ್ಯಮಕ್ಕೂ ಕೂಡ ಹೆದರಿಸ್ಬಿಟ್ಟಿದ್ದಾರೆ ಇವರು. ನಾವು ಅಡ್ವರ್ಟೈಸ್ಮೆಂಟ್ ಕೊಡಲ್ಲ. ಕಾರ್ಕಳದಲ್ಲಿ ಒಂದು ಘಟನೆ ಆಯಿತು, ಅದನ್ನು ಹೇಳಿ ಇದು ಮುಗಿಸ್ಬಿಡೋಣ. ಕಾರ್ಕಳದಲ್ಲಿ ಜನಬಿಂಬ ಅಂತ ಒಂದು ಪತ್ರಿಕೆ, ಕಟ್ಟುನಿಟ್ಟಾಗಿ ಸ್ಥಳೀಯ ಪತ್ರಿಕೆನೇ ಇರ್ಬೋದು, ಬಟ್ ಮೂಲ ಪತ್ರಿಕೋದ್ಯಮದಿಂದನೇ ಬಂದಂಥವ್ರು ಅಲ್ಲಿ ವಸಂತ್ ಅಂತ ಹೇಳಿ. ಸೌಜನ್ಯ ಹೋರಾಟದ ಬಗ್ಗೆ ಫಸ್ಟ್ ನಂದು ನಿರಂತರವಾಗಿ ವಿಡಿಯೋ ಮಾಡಿದ್ದವರು. ಕಾರ್ಕಳದ ಪ್ರತಿಭಟನೆಗೂ ಬಂದರು, ಬೆಳ್ತಂಗಡಿ ಪ್ರತಿಭಟನೆಗೂ ಬಂದು ಒಳ್ಳೆ ಅವರು ಇದನ್ನು ಮಾಡ್ತಾರೆ ಅವರು ಯೂಟ್ಯೂಬಿಂದ. ಕಾರ್ಕಳದಲ್ಲಿ ಆ ಭಾಗದ ಜೈನ ಸಮುದಾಯದ ವ್ಯಾಪಾರಸ್ಥರು ತೀರ್ಮಾನ ಮಾಡಿಬಿಟ್ರು, ನೀವು ಸೌಜನ್ಯ ವಿಷಯದ ಬಗ್ಗೆ ಪ್ರಸಾರ ಮಾಡಿದರೆ ನಿಮಗೆ ಒಂದು ಅಡ್ವರ್ಟೈಸ್ಮೆಂಟ್ ಕೊಡಲ್ಲ ಅಂತ ನಿರ್ಧಾರ ಮಾಡಿ ಹೇಳಿಬಿಟ್ರು. ಪಾಪ ಏನು ಮಾಡ್ಬೇಕಾ ಪತ್ರಕರ್ತರು? ನಾನು ಆ ಜೈನ ಸಂಘದವ್ರು ಕೇಳ್ತಾ ಇದ್ದೀನಿ, ನಿಮಗೆ ಸೌಜನ್ಯ ಏನು ತಪ್ಪು ಮಾಡಿದ್ದು? ನಿಮಗೆ ಏನು ಅನ್ಯಾಯ ಮಾಡಿದ್ಲು ಅವಳು? ಇದು ಧರ್ಮವನ್ನು ಒಡೆಯುವಂತ ಕೆಲಸ ಅಲ್ವಾ? ನಾವು ಹಿಂದೂಗಳು ಜೈನರು ಸಹೋದರತ್ವತೆಯಿಂದ ಬಾಳಿ ಬದುಕದಂತ ರಾಜ್ಯ ಇದು, ದೇಶ ಇದು. ನಮ್ಮಲ್ಲಿ ಈ ಒಂದು ಪ್ರಕರಣ, ಈ ಒಂದು ಧರ್ಮೋದ್ಯಮಿಗಳನ್ನ ವೀರೇಂದ್ರ ಜೈನ್ ಅಂಡ್ ಕಂಪನಿ ಅವರ ಕುಟುಂಬವನ್ನು ಉಳಿಸ್ಕೊಳ್ಳೋದಕ್ಕೆ ಸಲುವಾಗಿ ಯಾಕೆ ಹಿಂದೂ ಜೈನರ ನಡುವೆ ನೀವು ಬಿರುಕನ್ನು ತರ್ತಾ ಇದ್ದೀರಿ? ಅದೇ ತೀರ್ಮಾನ ನಾವು ಹಿಂದೂಗಳು ಮಾಡಿಬಿಟ್ರೆ, ನಿಮ್ಮ ಅಂಗಡಿಯಲ್ಲಿ ನಾವು ಏನು ಖರೀದಿ ಮಾಡೋದಿಲ್ಲ ಅಂತ ತೀರ್ಮಾನ ಮಾಡಿದ್ರೆ ಏನಾಗುತ್ತೆ ನಿಮ್ಮ ಪರಿಸ್ಥಿತಿ? ನಾವು ಮಾಡಿಲ್ಲ ಅದನ್ನ. ಯಾಕೆ ಒಂದು ಈ ಬ್ಲಡಿ ಈ ರೇಪಿಸ್ಟ್ಗಳನ್ನ, ಕೊಲೆಗಡಕರನ್ನ ಉಳಿಸ್ಕೊಳ್ಳೋದಕ್ಕೆ ಧರ್ಮವನ್ನ ಯಾಕೆ ನಡು ತರ್ತಾ ಇದ್ರಿ? ಹಿಂದೂ ವರ್ಸಸ್ ಜೈನ್ ಅಂತ ಯಾಕೆ ಮಾಡ್ತೀರಿ ಇದನ್ನ? ಬೇರೆ ಬೇರೆ ಹೆಸರಲ್ಲಿ ಅಕೌಂಟ್, ಫೇಕ್ ಅಕೌಂಟ್ ಅಲ್ಲಿ ಆ ಉದಯ್ ಜೈನ್, ಮಲ್ಲಿಕ್ ಜೈನ್, ಧೀರಜ್ ಜೈನ್, ಅವ್ನು ನೀಚಲ್ ಜೈನ್, ಲೋಫರ್, ರೇಪಿಸ್ಟ್, ಡಿಜಿಟಲೀಕರಣ ಮಾಡ್ತಾರೆ ಲೋಫರ್. ಅವನು ದಿನ ಒಂದೊಂದು ಹುಡುಗಿ ಬೇಕು ಅಂತ ಹೇಳಿ ಆ ಮಲ್ಲಿಕ್ ಜೈನ್ ಫೋಟೋ ತೆಗೆದು ಕಳಿಸೋದು. ಕಾಲೇಜಲ್ಲಿ ಅಡ್ಡಾಡಕ್ಕೆ ಒಬ್ಬನಿಗೆ ಪರ್ಮಿಷನ್, ಮಲ್ಲಿಕ್ ಜೈನ್ಗೆ ಯಾವ ಹುಡುಗಿ ಚಂದ ಇದ್ದಾಳೆ ಫೋಟೋ ತೆಗೆದು ಇವನಿಗೆ ಕಳಿಸೋದು. ನನಗೆ ಇವತ್ತು ರಾತ್ರಿ ಇವಳು ಬೇಕು ಅಂದ್ರೆ ಅವಳು ಕರ್ಕೊಂಡು ಹೋಗಿ ಮಲಗಿಸೋದು ಬಲವಂತವಾಗಿ. ಇವರು ಮಾಡ್ತಾ ಇರೋ ಹಲ್ಕಾ ದಂಧೆ. ಇವರು ಹಿಂದೂಗಳ ಹೆಸರಿನಲ್ಲಿ ಫೇಕ್ ಅಕೌಂಟ್ ಹಾಕೋದು, ಫೇಕ್ ಫೇಸ್ಬುಕ್ ಅಕೌಂಟ್ ಮಾಡೋದು, ಫೋಟೋ ಕೂಡ ಹಾಕ್ತಾರೆ ಸರ್, ಯಾರ್ಯಾರ್ದು ತೆಗೆದು ಫೋಟೋ ಹಾಕೋದು, ಅವ್ರಿಗೆ ಗೊತ್ತೇ ಇರೋದು. ಇಮೇಲ್ ಐಡಿ ಇದ್ರೆ ಅಕೌಂಟ್ ಓಪನ್ ಮಾಡಿಸೋದು. ಇಲ್ಲಿ ಶೆಟ್ರು ಯಾರ ಆಕ್ಟಿವಿಸ್ಟ್, ಶೆಟ್ರಿಗೆ ಬೈಯೋದು, ಶೆಟ್ರಿಗೆ ಗೌಡ ಹೆಸರಲ್ಲೇ ಬೈಯೋದು, ಗೌಡನಿಗೆ ಶೆಟ್ರ್ ಹೆಸರಲ್ಲೇ ಬೈಯೋದು, ನಮಗಿನ್ನು ಸುವರ್ಣ ಮಗುವಿನ ಹೆಸರಲ್ಲಿ ನಮಗೆ ಬಯಸೋದು, ಕ್ರಿಶ್ಚಿಯನ್ ಹೆಸರಲ್ಲೇ ಬಯಸೋದು, ಮುಸ್ಲಿಂ ಹೆಸರಲ್ಲಿ. ಅಂದ್ರೆ ನಾವು ಹಿಂದೂ ಮುಸ್ಲಿಮರು ಜಗಳ ಆಡಬೇಕು, ಹಿಂದೂ ಕ್ರಿಶ್ಚಿಯನ್ ಜಗಳ ಆಡಬೇಕು, ಶೆಟ್ರು ಗೌಡರು ಜಗಳ ಆಡಬೇಕು, ಗೌಡರು ಈಡಿಗರು ಜಗಳ ಆಡಬೇಕು. ಮಾಡ್ತಾ ಇರೋದೆಲ್ಲ ಇವನು ನೀಚಲ್ ಲೋಫರ್, ರೇಪಿಸ್ಟ್, ನೀಚಲ್ ಜೈನ್ ಮತ್ತೆ ಮಲ್ಲಿಕ್ ಜೈನ್, ಉದಯ್ ಜೈನ್, 3rd ಕ್ಲಾಸ್ ನನ್ನ ಮಗ ಅವನು. ಅವರೇ ಫೇಕ್ ಅಕೌಂಟ್, ಮಹಾವೀರ್ ಜೈನ್, ಸೌಜನ್ಯ ಫ್ಯಾಮಿಲಿ ಮೇಲೆ ಅಟ್ಯಾಕ್ ಮಾಡಿದವನು ಮಹಾವೀರ್ ಜೈನ್, ಅವನೇ ಫಂಡಿಂಗ್ ಮಾಡಿ ಅವನೇ ಮಾಡ್ತಾ ಇರೋದು. ಇಲ್ಲಿ ಜೈನರು ಮತ್ತೆ ಹಿಂದೂಗಳು ಹೊಡೆದಾಡ್ಬೇಕಾ ಅಂದ್ರೆ ಹಿಂದೂಗಳ ಎಲ್ಲರೂ ಇದು ಮಾಡಬೇಕು. ಇವರು ಹಿಂದೂಗಳ ಹೆಸರಿನಲ್ಲಿ ಫೇಕ್ ಅಕೌಂಟ್ ಇಟ್ಕೊಂಡು ನಮ್ಮಲ್ಲಿನೇ ಜಗಳ ಹಚ್ಚಬೇಕು. ದನದ ಮಾಂಸ ಅದನ್ನು ಕೂಡ ಯಾಕೆ ಇವರಿಗೆ ಇವರು ಇದಕ್ಕೆ ಬುಡಕ್ಕೆ ಬಂದು ನಮಸ್ಕಾರ ಮಾಡಿ ಹೋಗ್ತಾರೆ. ಹೋಮ್ ಮಿನಿಸ್ಟ್ರು, ಫಾರೆಸ್ಟ್ ಮಿನಿಸ್ಟ್ರು ಇವ್ರಿಗೆ ದೊಡ್ಡ ಸರ್ಟಿಫಿಕೇಟ್ ಕೊಡ್ತಾರೆ. ನೇತ್ರ ಇವ್ರ ಧರ್ಮಸ್ಥಳ ಪ್ಲಾಸ್ಟಿಕ್ ಮುಕ್ತ ಆಗಿದೆ ಅಂತ ಹೇಳ್ಕೊಡ್ತಾರೆ. ಅವ್ರಿಗೊಂದು ಮಾತು ಹೇಳಕ್ಕಾಗಲ್ವ, ಹಿಡಿದು ಒಳಗೆ ಹಾಕಿ ನೇಣಗಂಬಕ್ಕೆ ಹಾಕ್ಬೇಕು. ಅವ್ನು ಯಾವ ಹಸುವಿನ ಗೋವಿಂದು ಇದನ್ನ ಹಾಕಿದಾರಲ್ಲ, ನೇಣಗಂಬಕ್ಕೆ ಹಾಕ್ಬೇಕಿತ್ತು ಅವ್ನ ಇಷ್ಟೊತ್ತಿಗೆ. ಸರ್ ಮೊನ್ನೆ ನಾವು ಮಾತಾಡಿಲ್ಲ ಜೋರಾಗ್ತಾ ಇತ್ತು, ನಾವು ಪ್ರತಿಯೊಂದಕ್ಕೂ ಸೌಜನ್ಯ ಹೋರಾಟಗಾರ ಮಾತಾಡ್ತಾ ಇದ್ದಾರೆ.
ಅದಕ್ಕೋಸ್ಕರ ಸುಮ್ಮನೆ ಆಗ್ತಿದ್ದಾರೆ ಅಲ್ಲಿ. ಯಾಕೆ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ? ಬರೀ ಅರೆಸ್ಟ್ ಮಾಡಿದ್ರೆ ಸಾಕಾಗೋದಿಲ್ಲ. ಹಂದಿ ಮಾಂಸ ಏನಾದ್ರು ತಂದು ಹಾಕಿದ್ರೆ ಏನಾಗ್ತಿತ್ತು? ಸುಮ್ಮನೆ ಇರ್ತಿದ್ರ? ಮುಸಲ್ಮಾನರು ಸುಮ್ಮನೆ ಇರ್ತಿದ್ರ? ಹಂದಿ ರುಂಡ ಮುಂಡ ತಗೊಂಡು ಬಂದು ಹಾಕಿ ಅವ್ರ ಮನೆ ಮುಂದೆ ಅವ್ರ ಊರಲ್ಲಿ ಬಿಸಾಕಿದ್ರೆ, ಮಸೀದಿ ಮುಂದೆ ಬಿಸಾಕಿದ್ರೆ ಸುಮ್ಮನೆ ಇರ್ತಾರ ಅವರು? ನಮ್ಮನೆ ನೇತ್ರಾವತಿ ತೀರದಲ್ಲಿ ಹಸುಗಳದ್ದು ಇದನ್ನ ತೇಲ್ತಾ ಇದೆ, ತೆಪ್ಪಗೆ ಕೂತ್ಕೊಂಡಿದ್ದಾರೆ ಎಲ್ರು. ಯಾಕೆ ಇವ್ರಿಗೆ ಬುದ್ಧಿ ಇಲ್ವಾ? ಧರ್ಮೋದ್ಯಮಿಗಳಿಗೆ ದೊಡ್ಡ ದೊಡ್ಡದಾಗಿ ಮಾತಾಡ್ತಾರೆ. ಆ SP ಎಲ್ಲರೂ ಹೋಮ್ ಮಿನಿಸ್ಟರೇ ಬಂದು ಅಡ್ಡ ಬೀಳ್ತಾನೆ. ಅವ್ರ ಮುಂದೆ ಹೇಳ ಇದನ್ನ ಈಗ ಆಗ್ತಾ ಇರೋದಲ್ಲ ಸಂತೋಷದ್ದು. ಅವಾಗ್ಲೂ ನಾವು ಮಾತಾಡಿದೀವಿ, ಮಹೇಶ್ ಶೆಟ್ಟರ್ ಅವಾಗ ತುಂಬಾ ಹಿಂದಿನಿಂದ ಹೇಳ್ತಾ ಇದ್ದಾರೆ ಅದು ಸ್ಟಾಪ್ ಆಗಬೇಕು. ಅಲ್ಲಿ ತ್ಯಾಜ್ಯ ದನಗಳ ತ್ಯಾಜ್ಯ ಹಾಕೋದಲ್ಲ, ಗೋ ಹತ್ಯೆಯನ್ನೇ ನಿಷೇಧ ಮಾಡಬೇಕು ಅಂತ ಹೇಳಿದವ್ರು ನಾವು. ತ್ಯಾಜ್ಯ ಎಲ್ಲಿದು ಬಂತು? ಗೋ ಹತ್ಯೆ ಮಾಡಿದಾಗ ತಾನೇ ತ್ಯಾಜ್ಯ ಬರೋದು. ಅಲ್ಲಿ ಲೀಡರ್ಗಳು ನೋಡಿ ಹೆಂಗಾಗಿ ಆಗಿಬಿಟ್ಟಾರೆ, ಎಷ್ಟು ಸಪ್ಪೆ ಆಗಿಬಿಟ್ಟಿದ್ದಾರೆ. ತ್ಯಾಜ್ಯಗಳನ್ನು ನಾನು ಹಣೆ ಬಡ್ಕೊಂಡೆ. ನಾನು 20 ವರ್ಷದ ಹಿಂದಿನ ಬಜರಂಗ ದಳ ಇದ್ರೆ ಇಷ್ಟೊತ್ತಿಗೆ ಪೂರ್ತಿ ಬೆಂಕಿ ಆಗ್ತಿತ್ತಲ್ಲಿ. ತ್ಯಾಜ್ಯ ಅಲ್ಲರಿ, ತ್ಯಾಜ್ಯ ಬರೋದು ಯಾವಾಗ? ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ತ್ಯಾಜ್ಯ ಯಾವಾಗ ಬರ್ತದೆ? ಹತ್ಯೆ ಮಾಡಿದಾಗ, ಗೋ ಹತ್ಯೆ ಮಾಡಿದಾಗ ತ್ಯಾಜ್ಯ ಆಗುತ್ತೆ ಅಂದ್ರೆ ನೀವು ಗೋ ಹತ್ಯೆ ಮಾಡ್ಕೊಳ್ಳೋದು ಒಪ್ಕೊಳ್ತೀರಾ ನೀವು? ನಾವು ಒಪ್ಕೊಳ್ಳಲ್ಲಪ್ಪ, ಯಾವ ಕಾರಣಕ್ಕೂ ಒಪ್ಕೊಳ್ಳಲ್ಲ. ಗೋನು ಒಂದೇ, ಮನುಷ್ಯರು ಒಂದೇ, ಮಾತೇನು ಒಂದೇ ನಮಗೆ. ಇವರು ತ್ಯಾಜ್ಯಗಳನ್ನು ಅಲ್ಲಿ ಹಾಕಬಾರ್ದು ಅಂತ. ನಾವು ತ್ಯಾಜ್ಯಗಳನ್ನು ಹಾಕಬಾರ್ದು ಅಂತ ಹೇಳ್ತಾ ಇಲ್ಲ, ಗೋ ಹತ್ಯೆಯನ್ನೇ ನಿಷೇಧ ಮಾಡಿ. ಅವನು ಯಾವ ಗೋ ಹತ್ಯೆ ಮಾಡ್ತಾನೆ ಚರ್ಮ ಸುಲಿರಿ ಅವನು. ಅದನ್ನ ಹೇಳಕ್ಕೆ ಯಾರಿಗೂ ಬಾಯಿಲ್ಲ. ಈ ಧರ್ಮೋದ್ಯಗಳು ಮಿಸ್ಟರ್ ವೀರೇಂದ್ರ ಜೈನಿಗೆ ಮಾತಾಡಕ್ಕಾಗಲ್ವಾ? ಇವರು ಕೂಡ ಏನಂತಾರೆ, ಶಾಕಾಹಾರಿಗಳಲ್ಲ ಇವರು. ಸೊಳ್ಳೆಯನ್ನೂ ಕೊಲ್ಲದವರಿಗೆ, ಇರುವೆಯನ್ನೂ ಕೊಲ್ಲದವರಿಗೆ ಗೋಮಾತೆ ತೇಲ್ತಾ ಇರೋದು ನೋಡಕ್ಕಾಗತ್ತಾ? ಗೋಮಾತೆ ತ್ಯಾಜ್ಯ ಇದು ಮಾಡೋದಕ್ಕೆ ಸಾಕು ಇವ್ರು ನೋಡ್ಬೋದ? ಅದಕ್ಕೆಲ್ಲ ಹಿಂದೂಗಳು ಇದ್ದಾರಲ್ಲ ಸರ್, ಹೊಡೆದಾಡಕ್ಕೆ ಹಚ್ಚಿ ನೋಡ್ತಾರೆ. ಇದನ್ನ ನೋಡಿ ದಯವಿಟ್ಟು ಈ ಹುಚ್ಚರು ಎಲ್ಲರನ್ನೂ ಹುಚ್ಚರು ಮಾಡಿದ್ದಾರೆ ಸರ್. ಈಗ ಸಾಲ ತಗೊಂಡವರ ವಿಷಯಕ್ಕೆ ಬರುವ ಸರ್, ಸಾಲ ತಗೊಂಡವರು ಅಮಾಯಕರ ಸರ್. ಎಲ್ಲರೂ ಇವಾಗ ಕೇಳ್ತಾ ಇದ್ದಾರೆ, ಸಾಲ ತಗೊಳ್ಳುವಾಗ ಗೊತ್ತಿರ್ಲಿಲ್ವಾ, ಈಗ ಯಾಕೆ ಅದು ಬೇಕು ಇದು ಬೇಕು ಅಂತ ಕೇಳ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಇದು ಬ್ಯಾಂಕರ್ ಟು ದ ಪುವರ್ ನಾನು ಒಂದು 10 ವರ್ಷದ ಹಿಂದೆ ತಗೊಂಡಿದ್ದೇನೆ. ಬ್ಯಾಂಕರ್ ಟು ದ ಪುವರ್ ಇದರ ಆಥರ್ ಈಗ ಮೊಹಮ್ಮದ್ ಯೂನಿಸ್, ಬಾಂಗ್ಲಾದೇಶದ ಈಗ ಅಧ್ಯಕ್ಷ ಮಾಡಿದ್ದಾನೆ. ಅಧ್ಯಕ್ಷ ಆದ್ಮೇಲೆ ಸ್ವಲ್ಪ ಅವನಿಗೆ ಹುಚ್ಚಿಡಿದಿದೆ. ಮೊಹಮ್ಮದ್ ಯೂನಸ್ ಅಂತ ಹೇಳಿ ಮುಂಚೆ ಚೆನ್ನಾಗಿದ್ರು. ಫಸ್ಟ್ ಮೈಕ್ರೋ ಫೈನಾನ್ಸ್ ಗ್ರಾಮೀಣ ಇದರಲ್ಲೇ ಬರೆದಿದ್ದೆ, ದ ಸ್ಟೋರಿ ಆಫ್ ದಿ ಗ್ರಾಮೀಣ ಬ್ಯಾಂಕ್ ಕಾನ್ಸೆಪ್ಟ್ ಹುಟ್ಟಿದ್ದೆ ಇದರಿಂದ ಮೊಹಮ್ಮದ್ ಯೂನಿಸ್. ಈಗ ಪ್ರೆಸಿಡೆಂಟ್ ಆದ್ಮೇಲೆ ಸ್ವಲ್ಪ ಅವನಿಗೆ ಹುಚ್ಚಿಡಿದೆ, ಮೆಂಟಲ್ ಆಗಿದ್ದಾನೆ ಅವನು ಮೊಹಮ್ಮದ್ ಯೂನಿಸ್. ಯಾಕಂದ್ರೆ ಬಾಂಗ್ಲಾದಲ್ಲಿ ಹಿಂದೂಗಳನ್ನ ಓಡಿಸ್ತಾ ಇದಾರಲ್ಲ, ಇವನೇ ಅದ. ಹಿಂಗಾಗಿ ನಮಗೆ ಅವನ ಬಗ್ಗೆ ಇರೋ ಮರ್ಯಾದೆ ಹೋಗಿದೆ. ಮುಂಚೆ ನಾನು ಭಾಳ ಓದ್ತಾ ಇದ್ದೆ ಅವ್ರ ಬಗ್ಗೆ, ಹಿಂಗಾಗಿ ಹಳೆ ಪುಸ್ತಕ ಇತ್ತು, ತಂದು ಇದು ಮಾಡ್ತಾ ಇದ್ದೇನೆ. ಈಗ ಮೊನ್ನೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ, ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಹಿಂಗಾಗಿ ಆ ವ್ಯಕ್ತಿ ಬಗ್ಗೆ ನನಗಿರೋ ಮರ್ಯಾದೆ ಗೌರವ ಹೋಗಿದೆ. ಬಟ್ ಸ್ಟಿಲ್ ಫಸ್ಟು ಬಂದಿದ್ದು ಮೊಹಮ್ಮದ್ ಯೂನಿಸಿಂದ. ಕರ್ನಾಟಕದಲ್ಲಿ ಇದನ್ನು ಅಡಾಪ್ಟ್ ಮಾಡ್ಕೊಂಡಂಥವ್ರು ನಾಗಮಾರ್ಪಳ್ಳಿ ಅವರು, ಬೀದರ್ದ ಅವಾಗ ಮಿನಿಸ್ಟರ್ ಆಗಿದ್ದರು, ಕಾಂಗ್ರೆಸ್ ಮಿನಿಸ್ಟರ್ ಆಗಿದ್ದರು. ಅವರು ಬೀದರ್ನಲ್ಲಿ ಇದನ್ನು ಜಾರಿಗೆ ತಂದರು, ಹೈನುಗಾರಿಕೆಗೆ ಭಾಳ ಚೆನ್ನಾಗಿ ತಂದರು. ಈ ಸರ್ಕಾರದ ಕಾನೂನು ಈಗ ಇದು RBI ಅದೇ ಗೈಡ್ಲೈನ್ಸ್ ಅಲ್ಲಲ್ಲ, ಇದನ್ನ ಮೈಕ್ರೋ ಫೈನಾನ್ಸನ್ನ ಆ್ಯಕ್ಚುಲಿ ಇಟ್ಸ್ ಅ ವೆರಿ ಎಕ್ಸಲೆಂಟ್ ಕಾನ್ಸೆಪ್ಟ್. ಇದು ವಾರ 10 ರೂಪಾಯಿ ತಗೊಂಡು ಇದು ಮಾಡ್ತಾರಲ್ಲ, ಅದೇ 10 ರೂಪಾಯಿನ ರೊಟೇಟ್ ಮಾಡಿ ಸ್ಮಾಲ್ ಸ್ಕೇಲಲ್ಲಿ ಅವರಿಗೆ ಉದ್ಯೋಗ ಮಾಡಕ್ಕೆ ಹಚ್ಚೋದು ಇದ್ರ ಕಾನ್ಸೆಪ್ಟ್. ವಾರ ಅವ್ರು 2 ರೂಪಾಯಿ ತಗೋತಿದ್ರು. ಎವ್ರಿ ವೀಕ್ 2 ರೂಪೀಸ್ ತಗೋತಿದ್ರು. ಅಲ್ಲಿ ಜೂಟ್ ಇಂಡಸ್ಟ್ರಿ ಬಹಳ ದೊಡ್ಡ ಮಟ್ಟದಲ್ಲಿ ಬಾಂಗ್ಲಾದೇಶದಲ್ಲಿ. ಆ ಜೂಟ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂಥ ಮಹಿಳೆಯರು ಇಷ್ಟು ಈ ಸ್ಥಳೀಯ ಬಡ್ಡಿಕೋರ್ ಇದಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ರಂದ್ರೆ ಲಿಟ್ರಲಿ ಎಲ್ಲರೂ ಕೂಡ ವೇಷವಾಟಿಕೆಗೆ ತಂದೆಗಳಿದ್ರು ಅಸಹಾಯಕರಾಗಿ. ಅದನ್ನು ಸ್ಟಾಪ್ ಮಾಡಿಸ್ಬೇಕಂತೇಳಿ ಪ್ರತಿ ವಾರ 2 ರೂಪಾಯಿ ಅವ್ರ ಹತ್ರ ಇದನ್ನು ತಗೊಳ್ತಾ ಇತ್ತು. ಅಂದರೆ ಕಲೆಕ್ಟ್ ಮಾಡಿಕೊಂಡು ಅದರಿಂದ ಇನ್ಕಮ್ ಜನರೇಟ್ ಮಾಡಿ, ಅದರಿಂದ ಬ್ಯಾಂಕ್ಗಳಂತ ಕ್ರಿಯೇಟ್ ಮಾಡಿ ಅವರಿಗೆ ಸಾಲ ಕೊಟ್ಟು ಸ್ವಂತ ಶಕ್ತಿ ಮೇಲೆ ನಿಲ್ಲುವಂಥ ಪ್ರಯತ್ನ ಮಾಡಿದರು. ಅದು ಬ್ಯಾಂಕರ್ ಟು ದ ಪುವರ್ ಮೊಹಮ್ಮದ್ ಯೂನಿಸ್ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು. ಅದನ್ನು ಕರ್ನಾಟಕದಲ್ಲಿ ನಾಗಮಾರ್ಪಳ್ಳಿಯವರು ಕೂಡ ಭಾಳ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಿದರು. ಅದನ್ನು ಇವ್ರು ಕದ್ದರದನ್ನ. ನೆಕ್ಸ್ಟ್ ಅದನ್ನು ಕದ್ದಿದ್ದೇ ನೇತ್ರಾವತಿಯ ಧರ್ಮೋದ್ಯಗಳು. ಈಗ ಹೇಳ್ತಾರೆ ನಾವು ಮಾಡಿದ್ವಿ, ಇವ್ರು ಮಾಡಿದ್ದಲ್ವೇ ಅಲ್ಲ. ಅದನ್ನು ಸಂಪೂರ್ಣವಾಗಿ ಯಾವ ರೀತಿ ಮೈಕ್ರೋ ಫೈನಾನ್ಸ್ ಕಾನ್ಸೆಪ್ಟನ್ನು ಕದಿಬೇಕು, ದುರುಪಯೋಗ ಪಡಿಸ್ಬೇಕು, ಎಲ್ಲ ರೀತಿಯಾಗಿ ದುರುಪಯೋಗ ಪಡಿಸ್ಕೊಂಡ್ಬಿಟ್ರು.
ಎಲ್ಲ ಯೋಜನೆಗಳನ್ನು ಕೂಡ ಹಂಗೆ ಮಾಡಿದ್ರು. ರೂಟ್ ಸೆಟ್ ನಂದು ಅಂತ ಹೇಳ್ತಾರೆ, ಇವ್ರು ಮಾಡಿದ್ದು ಅಲ್ವೇ ಅಲ್ಲ. ಅದಕ್ಕೆಲ್ಲ ದಾಖಲೆ ಇವರು ಸೋಮನಾಥ್ ನಾಯ್ಕ ಅವರು ಕೊಟ್ಟಿದ್ದಾರೆ ಎಲ್ಲ. ಅದು ಸೋಮನಾಥ್ ನಾಯ್ಕರು ಇಷ್ಟೊಂದು ಪ್ರಶ್ನೆ ಕೇಳಿದರೆ ಉತ್ತರ ಕೊಡಕ್ಕೆ ಇದನ್ನಿಲ್ಲ. ಈಗ ಇದಕ್ಕೆ ಬರ್ತೀನಿ. ಸಾಲ ಯಾಕೆ ತಗೋಬೇಕಾದ್ರೆ ತಿಳಿಲಿಲ್ಲ ಅಂತ ಹೇಳ್ತಾರೆ. ಫಸ್ಟ್ ನಾನು ಹೇಳೋದು ಜನರದು ಕೂಡ ತಪ್ಪಿದೆ ಇದ್ದಿದ್ದು ಹೇಳಬೇಕು. ಜನ ನಾವೇನು ತುಂಬ ಅಮಾಯಕರು ಎದಕ್ಕೆ ಸಾಲ ತಗೋತಾ ಇದ್ದಾರೆ ಗೊತ್ತಾ? ಯಾಕೆ ಸಾಲ ತಗೋತಾ ಇದ್ದಾರೆ ಅಂತ ಹೇಳಿದ್ರೆ ಹೊಸ ಮೊಬೈಲ್ ತೊಗೊಳೋದಕ್ಕೆ, ವಾಷಿಂಗ್ ಮಷಿನ್ ತೊಗೊಳೋದಕ್ಕೆ, ಬರ್ತ್ಡೇ ಪಾರ್ಟಿ ಮಾಡೋದಕ್ಕೆ, ಹೋಗಿ ಗೋವಾಕ್ಕೆ ಹೋಗಿ ಬರ್ತ್ಡೇ ಪಾರ್ಟಿ ಮಾಡಬೇಕು, ರಮ್ಮಿ ಆಟ ಆಡೋದಕ್ಕೆ, ಆನ್ಲೈನ್ ಜೂಜ್ ಇರ್ತೈತಲ್ಲ ಅದಕ್ಕೆ, ಆಮೇಲೆ ಸೈಕಲ್ನಲ್ಲಿ ಹೋಗೋದಲ್ಲ, ಮೋಟರ್ ಬೈಕೇ ಬೇಕು ಮಕ್ಕಳಿಗೆ, ಗಾವ್ 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 ಅಂತ ತಿಳ್ಕೊಂಡು ಕರ್ರ ತಿರ್ಗಾಡ್ತಾವಲ್ಲ, ಲೋನ್ ಬೇಕು ಅದಕ್ಕೆ. ಹಿಂಗಾಗಿ ಜನಗಳು ಕೂಡ ವಿಚಾರ ಮಾಡಬೇಕು. ಇಂಥ ಥರ್ಡ್ ಕ್ಲಾಸ್ ಧರ್ಮಸ್ಥಳದ ಹೆಸರಿನಲ್ಲಿ ಈ ಧರ್ಮೋದ್ಯಮಿಗಳ ಥರ್ಡ್ ಕ್ಲಾಸ್ ವ್ಯಕ್ತಿ ಹತ್ರ ಯಾಕೆ ತಗೋಬೇಕು ಅಂತ ವಿಚಾರ ಮಾಡಬೇಕಲ್ಲ. ಜನರದು ಕೂಡ ತಪ್ಪಿದೆ. ಇಲ್ಲಿ ಪ್ರಶ್ನೆ ಬರ್ತದೆ, ಜನರಿಗೆ ಸಾಲದ ರುಚಿ ಹಚ್ಚಿದವ್ರು ಯಾರು ಹಚ್ಚಿದ್ರು? ಇಷ್ಟು ಜನ 64 ಲಕ್ಷ ಜನ ಅಂತ ನೀವು ಹೇಳ್ಕೊತೀರಲ್ಲಪ್ಪ SKDRDP ಅವರೇ, ನಿಮಗೆ ಕೇಳ್ತಾ ಇದ್ದೀನಿ. 64 ಲಕ್ಷದಲ್ಲಿ ಒಂದು 50 ಲಕ್ಷ ಜನ ನಿಮ್ಮ ಕಡೆಯಿಂದ ಸಾಲ ತಗೊಂಡಿದ್ದಾರೆ. ಒಬ್ಬರು ಯಾರಾದರೂ ನಿಮ್ಮ ಧರ್ಮಸ್ಥಳಕ್ಕೆ ಬಂದು ನಿಮ್ಮ ಪರಮ ಪೂಜ್ಯರ ಕಾಲು ಬಿದ್ದು ನಮಗೆ ಸಾಲ ಕೊಡಿ ಅಂತ ಒಬ್ಬರು ಕೇಳಿದ್ರ? ಯಾರು ಕೇಳಿಲ್ಲ. ಇವರೇ ಹೋದ್ರು ಮೊದಲು ಹಳ್ಳಿಗೆ ಹೋಗಿ ನಾವು ನಿಮ್ಮ ಗ್ರಾಮ ಅಭಿವೃದ್ಧಿ ಮಾಡ್ತೀವಿ, ನಿಮ್ಮ ಮನೆ ಉದ್ಧಾರ ಮಾಡಿಬಿಡ್ತೀವಿ, ನಿಮ್ಮ ಊರು ಉದ್ಧಾರ ಮಾಡಿಬಿಡ್ತೀವಿ, ಬರೀ 10 ರೂಪಾಯಿ ಕೊಡಿ ನಮಗೆ ಅಂತ ಹೇಳಿಬಿಟ್ರು. ಧರ್ಮಸ್ಥಳಕ್ಕೆ 10 ರೂಪಾಯಿ ಕೊಡ್ರಿ ನಿಮ್ಮ ಊರು ಉದ್ಧಾರ ಮಾಡ್ತೀವಿ ಅಂತ ಫಸ್ಟ್ ಹೇಳಿದ್ದು ಇದೇ ಮಾತು. ಧರ್ಮಸ್ಥಳಕ್ಕೆ 10 ರೂಪಾಯಿ ಕೊಡಿ ನಿಮ್ಮ ಊರು ಉದ್ಧಾರ ಮಾಡಿಬಿಡ್ತೀವಿ, ದೇವರ ಹೆಸರಿನಲ್ಲಿ ಕೊಟ್ಬಿಡಿ ಅಂತ ಜನ ಕೊಟ್ಟರು. ಆಮೇಲೆ 10,000 ರೂಪಾಯಿ, 50,000 ರೂಪಾಯಿ, 1 ಲಕ್ಷ. ಜನಕ್ಕೆ ಏನಾದ್ರೆ ತಕ್ಷಣನೇ ಒಂದು ಪೆಂಡಿ ನೋಟ್ ಬೇಕು, ಒಂದು ಬಂಡಲ್ ನೋಟ್ ಬೇಕು. ಸಿಕ್ಕಿಬಿಡ್ತಾರೆ ನನಗೆ ಇವತ್ತು 50,000 ರೂಪಾಯಿ ಅಂತ ಖುಷಿ. ಹ್ಯಾಂಗೆ ರಿಪೇಮೆಂಟ್ ಮಾಡಬೇಕು ಅದು ಏನು ಇವ್ರು ಹೇಳಲೇ ಇಲ್ಲ. ಟಾರ್ಗೆಟ್ ಇದೆ ಸರ್ ಅವರಿಗೆ, ಸ್ವಯಂ ಪ್ರತಿನಿಧಿ ಇಷ್ಟು ಈ ತಿಂಗಳಿಗೆ ಇಷ್ಟು ಸಾಲ ಹೋಗ್ಲೇಬೇಕು. ಈಗ ಇಲ್ಲಿ ಬರ್ತದೆ, ಕುಡಿಯೋದಕ್ಕೆ ಒಂದೇ ದಿನಾನೇ ದೊಡ್ಡ ಬಾಟ್ಲಿ ಯಾರಿಗೂ ಕುಡ್ಸಲ್ಲ. ಅವ್ರ ದೋಸ್ತರು ಏನು ಮಾಡ್ತಾರೆ, ಬಾಬಾ ಚಳಿ ಐತಿ ಸ್ವಲ್ಪ ತಗೋ, ಒಂದು ತಟ್ಟಕ್ಕೆ ಒಂದು 90 ಹೊಡಿ ಅಂತಾರೆ. ಅವನಿಗೆ ಕುಡಿತಾನೆ, ಬೆಚ್ಚಗನಿಸ್ತೈತಿ, ಬೆಚ್ಚಗೆ. ಮರುದಿನ ಸ್ವಲ್ಪ ಇನ್ನೊಂದು 90 ಜಾಸ್ತಿ ಎತ್ಕೊಂಡ್ಬಿಡು, ಟೆನ್ಷನ್ ಎಲ್ಲ ಕಡಿಮೆ ಆಗೈತಿ ನಿನಗೆ, ನಿರಾಳ ಆರಾಮಕ್ಕೆ ಅಂತೇಳಿ ಕುಡಿತಾನೆ. ಮತ್ತೆ ಕ್ವಾರ್ಟರ್ ಹೋಗ್ತೈತೆ. ಆಮೇಲೆ ಅವನು ಗುಡುಕ ಆಗ್ಬಿಡ್ತಾನೆ. ಇದ್ರಲ್ಲಿ ತಪ್ಪು ಯಾರ್ದು? ಎಷ್ಟು ಕುಡಿದು ಗೊತ್ತಾಗಲ್ಲ. ತಪ್ಪು ಯಾರ್ದು ಹೇಳ್ಬಿಡ್ರಿ ಇದ್ರಲ್ಲಿ. ಇವನು ಕುಡಿಯಾಕ ಕರ್ಕೊಂಡು ಹೋದವನ್ ತಪ್ಪು ಇದೆ, ಹೋದಲು. ಯಾಕಪ್ಪ ನಿಮ್ಗೆ ಕುಡಿಯಾಕ ಕರ್ಕೊಂಡು ಹೋದಿ ಅವನಿಗೆ? SKDRDP ಅವರೇ, ಯಾಕಪ್ಪ ನೀವು ಅವ್ರನ್ನ ಕುಡಿಯಾಕ ಹಚ್ಚಿದ್ರಿ? ಯಾಕೆ ನೀವು ಸಾಲದ ರುಚಿ ತೋರಿಸಿದ್ರಿ? ನೀವು ಧರ್ಮಸ್ಥಳಕ್ಕೆ ಬಂದು ಕಾಲ್ ಬಿದ್ದು ಕೇಳಿದ್ರೆ ನಿಮಗೆ ಸಾಲ ಬೇಕು ಅಂತೇಳಿ. ಮುಂಚೆ ಆ ಕೆಲಸ ಬ್ಯಾಂಕ್ನವ್ರು ಮಾಡ್ತಿದ್ರು. ಸಾಲ ಇಲ್ಲದ ಜೀವನ ಊರು ಎಷ್ಟು ಚಂದ ಇದ್ವು, ಎಷ್ಟು ಚೆನ್ನಾಗಿದ್ದು. ಸಾಲ ಇಲ್ಲದೆ ಇರುವಂತಹ ಗ್ರಾಮಗಳನ್ನ ನೀವು ಇವತ್ತು ಕಲ್ಪನೆ ಮಾಡಕ್ಕೂ ಆಗಲ್ಲ. ಸಾಲ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ನಾವು ಬೆಳೆದಿದ್ದೀವಿ. ಎಲ್ಲರೂ ಎಷ್ಟು ಅನ್ಯೋನ್ಯತೆ, ಭಾವೈಕ್ಯತೆ. ಊರಲ್ಲೆಲ್ಲ ಒಗ್ಗಟ್ಟಿತ್ತು ಸರ್, ಒಗ್ಗಟ್ಟಿತ್ತು. ಈಗ ಪಕ್ಕದವ್ರದೇ ಪರಿಚಯ. ಊರಲ್ಲಿ ಒಂದೇ ಗಣಪತಿ ಇತ್ತು. ಹೋಳಿ ಹುಣ್ಣಿಮೆ ಆಗ್ಬೇಕಾದ್ರೆ ಒಬ್ಬೇ ಕಾಮಣ್ಣ ಇರ್ತಿದ್ದ. ಈಗ ಓಣಿಗೆ ಒಂದೊಂದು ಗಣಪತಿ, ಓಣಿಗೊಂದೊಂದು ಕಾಮಣ್ಣ. ಇದೇ ಈ ಸಂಘ ಮಾಡಿದ್ರಿಂತರ ಪಕ್ಕದ ಮನೆಯವ್ರ ಜೊತೆ ಗಲಾಟೆ, ಸಂಬಂಧ ಇಲ್ಲ, ಸಂಬಂಧಿಕರ ಜೊತೆ. ಅದೇ ಹೇಳ್ತಾರಲ್ಲ, ಹಪ್ಪಳ ಮಾಡ್ಬೇಕಾದ್ರೆ ಎಲ್ಲರೂ ಸೇರ್ತಿದ್ರು. ಶಾವಿಗೆ ಹೊಸಿಬೇಕಾದ್ರೆ ಎಲ್ಲರೂ ಶಾವಿಗೆ ಮನೆ ಇರ್ತಿದ್ದು. ಶಾವಿಗೆ ಹೊಸಿಬೇಕಾದ್ರೆ ಊರಿನ ಹೆಣ್ಮಕ್ಳು ಸೇರ್ತಿದ್ರು. ಈಗ ಹಂಗಲ್ಲ, ಬಟ್ಟಿ ಹೊಸಿ ಮಾಡ್ಬೇಕಂತ ಸೇರ್ತಾರೆ. ಹಿಂಗಾಗಿ ಒಬ್ಬರು ಸತ್ರು ಹೋಗಲ್ಲ. ರಜೆಯಲ್ಲಿ ನೆಂಟರ ಮನೆಗೆ ಹೋಗೋದು ಈಗ ನಿಂತೆ ಹೋಗಿದೆ ಸರ್. ಇಲ್ಲವೇ ಇಲ್ಲ, ಹೋಗಿದೆ. ಯಾರು ಕೂಡ ಊರಿಗೆ ಮಕ್ಕಳಿಗೆ ಹೋಗಂಗಿಲ್ಲ. ಹೋದ್ರೆ ಮತ್ತೆ ಇವ್ರು ಬಡ್ಡಿ ದಂಧೆ ಕಾಟ, ಸಾಲ ಕಟ್ಟಬೇಕಂತೇಳಿ ಯಾರು ಆ ಒಂದು ಇಡೀ ಪರಿಸರವನ್ನೇ ಹಾಳು ಮಾಡಿದ್ರಲ್ಲಪ್ಪ. ಇದಕ್ಕೆ ನೀವು ಜವಾಬ್ದಾರಿ ಅಲ್ವಾ SKDRDP ಮಿಸ್ಟರ್ ವೀರೇಂದ್ರ ಜೈನ್ ಅವರೇ? ಅದು ಕೂಡ ಸರ್ ಕೇಳೋದು ಬಹಳ ಸುಲಭ. ಇವರು ಅವಾಗ ನೀವು ಬ್ಯಾಂಕ್ ಕೇಳಲಿಲ್ಲ, ನೀವು ಬ್ಯಾಂಕ್ ಕೊಡ್ತಾರನೋ, ದಾಖಲೆ ಇಲ್ದಾನೆ ಕೊಡ್ತೀರೇನೋ ಅಂತ ಕೇಳಲಿಲ್ಲ. ರುಚಿ ಹಚ್ಚಿದವ್ರು ಯಾರು? ಅದು ಸಾಲ ಮುಗಿಯೋದನ್ನು ಬಿಡುದಿಲ್ಲ ಸರ್. ಮುಂಚೆ ಅರ್ಧ ಆಗೋತ್ತಿಗೆ ಶುರು ಮಾಡ್ತಾರೆ. LIC ಬಾಂಡ್ ಮಾಡಿಸ್ಕೊಳ್ಳಂತ ಹೇಳಿದವ್ರು ಯಾರು ನಿಮಗೆ? ಕಡ್ಡಾಯವಾಗಿ ಡೂಪ್ಲಿಕೇಟ್ ಬಾಂಡು ಯಾರು ಮಾಡಿಸ್ಕೊಳಕ್ ಹೇಳಿದ್ರಪ್ಪ ನಿಮಗೆ? ಸೇವಿಂಗ್ ಅಮೌಂಟ್ ಎಲ್ಲೈತೆ ಸೇವಿಂಗ್ ಅಮೌಂಟ್? ಮಾತಾಡ್ರಿ. ಉಳಿತಾಯ ಹಣ ಎಲ್ಲಾದ್ರೂ ಇರ್ಬೇಕಲ್ಲ, ಅದು ಎಲ್ಲೈತೆ? ಗೋಲ್ಮಾಲ್
ಎಲ್ಲ ಪೂರ್ತಿ ಬೋಳಿಸ್ಬಿಟ್ರಿ ಅದನ್ನ. ಅದು ಸಾಲಕ್ಕೆ ಹೋಗ್ತದೆ ಅಂತ ಹೇಳ್ತಾರೆ. ಸಾಲಕ್ಕೆ ಹೋಗ್ತದಂತ. ಸಾಲ ಮತ್ತೆ ಮೊನ್ನೆ ನಮಿತಾ ಜೈನ್ ಎದುರುಗಡೆ ವೀರೇಂದ್ರ ಜೈನ್ ಹೇಳ್ತಾರೆ, ಇಲ್ಲ ಅದು ಏನಂತ ಹೇಳಿದ್ರೆ ಅದು ತುಂಬಾ ಬ್ಯೂಟಿಫುಲ್ ಇದೆ. ನಾವು ಎಂತ ಉಚ್ಚಾರ ಮಾಡ್ತಾರೆ ನೋಡಿ ಇವರು. ಇಲ್ಲ ಇಲ್ಲ ಅದು ಬ್ಯಾಂಕ್ನವರು ಕೊಡೋದು, ನಮ್ದು ಮೈಕ್ರೋ ಫೈನಾನ್ಸ್ ಅಲ್ಲ ಅಂತ ಹೇಳ್ತಾ ಇದಾರೆ. ಈಗ ಇಕ್ಕಿತಿದಾರಲ್ಲ ಜನ, ಮೈಕ್ರೋ ಫೈನಾನ್ಸ್ ಅಲ್ಲ, ನಾವು ಶ್ಯೂರಿಟಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಸರ್, ಮತ್ತೆ ಮುಂದೆ ಮಾತಾಡಲ್ಲ. ಶ್ಯೂರಿಟಿ ಯಾವ್ದು ಶ್ಯೂರಿಟಿ ತೋರಿಸ್ರಪ್ಪ ಅದನ್ನ. ನೀವು ಶ್ಯೂರಿಟಿ ಕೊಟ್ರೆ LIC ಬಾಂಡ್ ಯಾಕೆ ಮಾಡ್ಬೇಕು? ಸಂಘದವ್ರು ಹೋಗಿ ವೀರೇಂದ್ರ ಹೆಗಡೆಗೆ ಹೇಳ್ಬೇಕು, ವೀರೇಂದ್ರ ಜೈನ್ಗೆ, ಸರ್ ನೀವು ಶ್ಯೂರಿಟಿ ಕೊಟ್ಟಿದ್ದೀರಿ, ಕೊಡ್ರಿ ಅದನ್ನ ಪೇಪರ್ನ ಶ್ಯೂರಿಟಿ ಕೊಟ್ಟಿದ್ದು ಅಂತ. ಸರ್ ಬ್ಯಾಂಕ್ನವರು ಶ್ಯೂರಿಟಿ ಕೊಟ್ಟವರ ಮನೆಗೆ ಹೋಗಿದ್ದು ಇಲ್ಲಿ ತನಕ ಒಂದು ಬಂದೇ ಇಲ್ಲ. ಒಂದು ಕೂಡ ಬ್ಯಾಂಕ್ನವ್ರು ನಮಗೂ ಇದಕ್ಕೆ ಸಂಬಂಧನೇ ಇಲ್ಲ ಅಂತ ಹೇಳ್ತಾರೆ. ಸಾಲ ಕೊಡಿ ಅಂತ ವೀರೇಂದ್ರ ಹೆಗಡೆ ಅವರ ಮನೆಗೆ ಹೋಗಿದ್ದು ಒಂದು ತೋರಿಸಿಲ್ಲಪ್ಪ. ಮತ್ತೆ ಈಗ ಶ್ಯೂರಿಟಿ ಮಿಸ್ಟರ್ ವೀರೇಂದ್ರ ಜೈನ್ ಅವರು ಮೊನ್ನೆ ನಮಿತಾ ಜೈನ್ ಮುಂದೆ ಹೇಳಿದಾಗ News 18 ನಲ್ಲಿ, ನಾವು ಶ್ಯೂರಿಟಿ ಕೊಡೋದು ಅಂದ್ಮೇಲೆ ಬ್ಯಾಂಕ್ನವ್ರು ಹೋಗ್ರಪ್ಪ, ಒಬ್ರಾದ್ರೂ ಹೋಗ್ರಿ ಅಲ್ಲಿ, ನಾವು ಹೇಳ್ತೀವಪ್ಪ ನಾವು ಕಟ್ಟಬೇಡ್ರಿ. ವೀರೇಂದ್ರ ಜೈನ್ ಕೊಟ್ಬಿಟ್ಟದು ಶ್ಯೂರಿಟಿ. ನಾವು ಹಿಂಗೆ ಹೇಳೋರು, ನಾವು ಹೋಗ್ರಿ ಬ್ಯಾಂಕ್ನವರು. ನಮಿತಾ ಜೈನ್ ಅವ್ರು ಕೇಳ್ಬೇಕಲ್ಲ ವೀರೇಂದ್ರ ಜೈನ್ ಅವ್ರಿಗೆ. ಹೌದ್ ತಾನೆ? ಯಾವ ಬ್ಯಾಂಕಿಂದ ಎಷ್ಟು ಸಾಲ ಕೊಟ್ಟಿದ್ದಾರೆ ಅದು ಕೂಡ ಇಲ್ಲ, ಯಾರಿಗೂ ಗೊತ್ತಿಲ್ಲ. ಯಾಕಂತಂದ್ರೆ ಇದು ಅತ್ಯಂತ ಪಾರದರ್ಶಕವಾದಂತ ದೇಶದ ಏಕೈಕ ಪಾರದರ್ಶಕ ಟ್ರಸ್ಟ್. ಸರ್ ಅದರ ಪಾರದರ್ಶಕ ಪದದ ಅರ್ಥನೇ ಅದಕ್ಕೆ ನಾನು ಎಲ್ಲ ಕೂಡ, ಅದಕ್ಕೆ ನಾನು ಹೇಳೋದು, ಜನಗಳು ಕೂಡ ಯೋಚನೆ ಮಾಡಿ ಸಾಲ ತಗೋಬೇಕು. ಜನಗಳದ್ದು ತಪ್ಪಿದೆ. ಸುಮ್ಮನೆ ಹೋಗೋದು, ಬೈಕ್ ಬೇಕನ್ನ ಮಗ ಆಯ್ತು SLC ಆಗಿ PUC ಆಗ್ಯಾನ, ಯಪ್ಪ ನನಗೆ ಬೈಕ್ ಕೊಡ್ಸು ಅನ್ಕೊಂಡ ಹೋದ, ಸಂಘಕ್ಕೆ ಹೋದ, ತಗೊಂಡ. ಸರ್ ಸಂಘದಲ್ಲಿ ಸಾಲ ತೀರಿಸಕ್ಕಾಗದೆ ಮೈಕ್ರೋ ಫೈನಾನ್ಸ್ ಹೇಳಿದ್ದಾರೆ. ಮೈಕ್ರೋ ಫೈನಾನ್ಸ್ ಮತ್ತೆ ಸಾಲ ತೀರಿಸಕ್ಕಾಗದೆ ಡೈಲಿ ಬಡ್ಡಿಗೆ ದುಡ್ಡು ಕೊಡ್ತಾರಲ್ಲ, ಅವ್ರ ಹತ್ರ ಹೋಗಿದ್ದಾರೆ. ಸ್ವಲ್ಪ ತಗೊಂಡು ಅಲ್ಲೂ ಕೂಡ ಸಾಲ ನೋಡಿ. ಇದು ವ್ಯಾಪಾರಸ್ಥರಿಗೆ ಡೈಲಿ 10,000 20,000 ಟ್ರಾನ್ಸಾಕ್ಷನ್ ಇರುವಂತಹ ವ್ಯಾಪಾರಸ್ಥರಿಗೆ ಅನುಕೂಲ ಆಗುತ್ತೆ. ಪ್ರತಿದಿನ 20,000 ರೂಪಾಯಿ 10,000 ರೂಪಾಯಿ ಆಗ್ತಾ ಇರ್ತದೆ. ಅವರು ವಾರ 2,000 3,000 ರೂಪಾಯಿ ಕಟ್ಟೋದು ಏನು ಆಗಲ್ಲ. ಅಂಥವ್ರು ನಾವು ಕಟ್ಟಿನೇ ಅಂತ ಹೇಳ್ತೀವಿ, ಅವ್ರಿಗೆ ನಾವೇನು ಕಟ್ಟಬೇಡಿ ಅಂತ ಹೇಳಿಲ್ಲ. ಹೌದ್ರಿ ನಾವು ಕಟ್ಟಕ್ಕೆ ನಮಗೆ ಸಮರ್ಥರಿದ್ದೀವಿ ಅಂತ ಹೇಳ್ತಾರೆ, ಕಟ್ರಿ. ನಾವು ಅವ್ರಿಗೇನು ಬೇಡ ಅಂತ ಹೇಳಿಲ್ಲ. ನಾವು ಯಾರನ್ನು ಹುಡ್ಕೊಂಡು ಹೋಗಿ ಕಟ್ಟಬೇಡಿ ಅಂತ ನಾವು ಹೇಳಿಲ್ಲ. ನಾವು ಸಿಟಿಬಿ ಲೋನ್ 17,000 ಕೋಟಿ ರೂಪಾಯಿ ತಗೊಂಡಿದ್ದಾರೆ ಇವರು, ತಗೊಂಡು ಪೂಜ್ಯರು ಕೊಟ್ಟರು ಅಂತ ಹೇಳ್ತಾರೆ ನಾಚಿಕೇಡಿಗಳಿವರು. ಸಿಟಿಬಿ ಲೋನ್ ಅದು ಆಕ್ಚುಲಿ ಬ್ಯಾಂಕ್ ಮ್ಯಾನೇಜರ್ಗೆ ಭೇಟಿ ಮಾಡಬೇಕು. 0 to 5% ಬಡ್ಡಿ ಅದನ್ನ ಪೂಜ್ಯರು ಕೊಟ್ಟರು ಅಂತ ಹೇಳಿ 18-20% ಹಾಕ್ತಾರೆ. ನಾಚಿಕಾಗಲ್ಲ. ಬ್ಯಾಂಕ್ ಹೋದ್ರೆ ಅವ್ರಿಗೆ ಗೊತ್ತೇ ಇಲ್ಲ ಸರ್. ಬ್ಯಾಂಕ್ ನೋಡಿ ಗೊತ್ತೇ ಇಲ್ಲ ಅಂತಾರೆ. ನೋಡಿ ಈಗ ಒಬ್ರಿಗೆ ಈಗ ಕೇಳ್ತಿರ್ತಾರೆ, ಈಗ ನೀವು ಅವಾಗ ಸಾಲ ತಗೋಬೇಕಾದ್ರೆ, ಸಿಟಿಬಿ ಲೋನ್ ತಗೋಬೇಕಾದ್ರೆ, ನೀವು ಲೋನ್ ತಗೋಬೇಕಾದ್ರೆ ಬ್ಯಾಂಕ್ ಮ್ಯಾನೇಜರ್ ಬಂದಿದ್ದು ನನಗೆ ಕೇಳ್ತಾರೆ. ನೀವು ಬರಾಕೆ ಬಿಟ್ಟಿಲ್ಲಲ್ಲ, ನೀವು ಮೀಡಿಯೇಟರ್ ದಲಾಲ್ರು, ನೀವು ದಲಾಲ್ ಹೌದಲ್ಲ ಇವರು, ನೀವು ಬರಾಕೆ ಬಿಟ್ಟಿಲ್ಲಲ್ಲಪ್ಪ. ನೀವು 50 ಲಕ್ಷ ತನಕ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಅದು. ಯಾರು ಇಂಡಸ್ಟ್ರಿ ಸಣ್ಣ ಏನು ಉದ್ಯೋಗಗಳನ್ನ ಸ್ಟಾರ್ಟ್ಅಪ್ ಮಾಡ್ತಾ ಇದ್ದಾರೆ, ಸಣ್ಣ ಉದ್ಯೋಗಗಳಿಗೆ ಇರುವಂತಹದು, ಅದನ್ನು ನೀವು ತಗೊಂಡು ಕಂಡವ್ರಿಗೆ ಹಂಚಿಬಿಟ್ರಿ. ತಪ್ಪು ಯಾರದು? ಬ್ಯಾಂಕ್ ಮ್ಯಾನೇಜರ್ ಬಂದು ನಿಮ್ ಬ್ಯಾಂಕ್ ಯಾರು ಅಂತ ಹೇಳ ಬೀಳಲ್ಲ. ನೀವು ಅವಾಗ ಏನ್ ಹೇಳಿ, ಈಗ ಸಿಟಿಬಿ ಅಂತ ಹೇಳ್ತಾ ಇದ್ದಾರೆ. ಅವಾಗ ಧರ್ಮಸ್ಥಳ ಯಾರು ಪೂಜ್ಯರೇ ಕೊಟ್ಟಿದ್ದಾರೆ ಬಿಟ್ಟು ಬೇರೆ ಏನು ಹೇಳಲ್ಲ ಇವರಿಗೆ. ಅದು ಕೂಡ ಮುಂಬೈಯಿಂದ ಬರುತ್ತೆ. ಮುಂಬೈಯಿಂದ ನೋಡಿ, ಸಿಟಿಬಿ ಲೋನ್ ಇರ್ಬೋದು, ಇನ್ಯಾವುದೇ ಲೋನ್ ಇರ್ಬೋದು. ಇವ್ರು ಏನ್ ಹೇಳಿದ್ದು, ಈಗ ಹೋರಾಟ ಆದ್ಮೇಲೆ, ಜನಜಾಗೃತಿ ಆದ್ಮೇಲೆ, ಇದು ಸಿಟಿಬಿ ಲೋನು, ಇದು SBI ನಿಂದ ಬರ್ತಾ ಇದೆ, ಇದು ಅಲ್ಲಿಂದ ಬರ್ತಾ ಇದೆ, ಈಗ ಹೇಳ್ತಾ ಇದ್ದಾರೆ. ಅವಾಗ ಪೂಜ್ಯರು ಕೊಟ್ಟು ಬಿಟ್ರು, ಧರ್ಮಸ್ಥಳದಿಂದ ಬರೋದು, ಅಷ್ಟು ಬಿಟ್ಟು ಬೇರೆ ಏನು ಹೇಳಿಲ್ಲ. ಈಗ ಬೀಳಾಕತ್ತ ಲತ್ತಿ, ಅದು ಲೋನು ಇದು ಲೋನು ಅಂತ ಈಗ ಒಬ್ಬೊಬ್ಬರೇ ಭಯ ಬಿಡ್ತಾ ಇದ್ದಾರೆ. ಈಗ 40 ಕಡೆ ನಿನ್ನೆ ರಾತ್ರಿವರೆಗೆ ನಮ್ಮ ವರದಿ ಬಂದಾಗ 40 ಕಡೆ ಇವ್ರ ಮೇಲೆ ದೂರು ದಾಖಲಾಗಿದೆ. ಸಂತೋಷ, ನಿನ್ನೆ ಮೀಟಿಂಗ್ ಅಲ್ಲಿ ನಮ್ಗೆ ಗೊತ್ತಾಗಿದ್ದು. ದಯವಿಟ್ಟು ದೂರನ್ನ ದಾಖಲೆ ಮಾಡಿ. ಇವ್ರ ಮೇಲೆ ಯಾರೇ ನಿಮ್ಮ ಮನೆಗೆ ಹಿಂಸೆ ಕೊಟ್ಟರೆ ಊರು ಬಿಡಬೇಡಿ. ಚಾಮರಾಜನಗರಕ್ಕೆ ನಮ್ಮ ಟೀಮ್ ಆಲ್ರೆಡಿ ಹೋಗುತ್ತೆ. 3-4 ದಿನ ನಮ್ಮ ಟೀಮ್ ಇರ್ತದೆ. ಯಾರು 100 ಕುಟುಂಬ ಬಿಟ್ಟು ಹೋಗಿದೆ ಅವರೆಲ್ಲರೂ ಕೂಡ ದಯವಿಟ್ಟು ವಾಪಸ್ ಬರ್ರಿ ಅಂತ ಈ ಮುಖಾಂತರ ನಾನು ಕೇಳ್ತಾ ಇದ್ದೀನಿ. ಸೌಜನ್ಯ ಹೋರಾಟಗಾರರು ನಿಮ್ಮ ಪರವಾಗಿ ಚಾಮರಾಜನಗರದಲ್ಲಿ ಕಾಯ್ತಾ ಇರ್ತಾರೆ. ನೋಡೋಣ ಅವ್ರು ಯಾವ ರೌಡಿ ಬರ್ತಾನೆ.
10 ಲಕ್ಷ ಜನ ನಿಲ್ಸಿ ಆಯ್ತು ಸರ್ ಈಗಾಗಲೇ ಧರ್ಮಸ್ಥಳ ಸಂಘದಲ್ಲಿ. ನೋಡೋಣ ಅದು ಯಾವನ್ ರೌಡಿ ಬರ್ತಾನೆ, ನಾವು ಜವಾಬ್ದಾರಿ ನಿಂತ್ಕೊಳ್ತೀವಿ ಅಲ್ಲಿ. ಎಲ್ಲರೂ ವಾಪಸ್ ಬನ್ನಿ. ಆ ಹುಡುಗನಿಗೆ ನಾನು ಹೇಳ್ತಾ ಇದ್ದೀನಿ, ನೀನು ಯಾವ ಕಿಡ್ನಿ ಮಾರೋ ಅವಶ್ಯಕತೆ ಇಲ್ಲ. ನಿಮ್ಮ ಪರವಾಗಿ ನಾವು ಸೌಜನ್ಯ ಹೋರಾಟಗಾರ, ಯಾವ ಮೀಡಿಯಾದವ್ರು ಹೇಳ್ತಾರೋ ಬಿಡ್ತಾರೋ ನಾನು ಹೇಳ್ತಾ ಇದ್ದೀನಿ, ಸೌಜನ್ಯ ಹೋರಾಟಗಾರ ಪರವಾಗಿ ಹೇಳ್ತಾ ಇದ್ದೀನಿ. ನೀನು ಕಿಡ್ನಿ ಮಾರ್ತೇನೆ ಅಂದಿದೆಯಲ್ಲ, ಅದು ನಮಗಾಗಿರುವಂತ ಅನ್ನೋದು. ನಿನ್ನ ಪರವಾಗಿ ನಾವಿರ್ತೀವಿ. ನೀವು ಯಾವ ಕಿಡ್ನಿ ಮಾರೋ ಅವಶ್ಯಕತೆ ಇಲ್ಲ. ನೀನು ವಿದ್ಯಾಭ್ಯಾಸಕ್ಕೆ ಹೋಗು. ಅಲ್ಲಿ ಯಾವ ರೌಡಿ ಬರ್ತಾನೆ ನಾವು ನೋಡ್ತೀವಿ. ಮೊನ್ನೆ ಕೊಡಗಿನಲ್ಲಿ ಕೂಡ 3 ಜನ ಆತ್ಮಹತ್ಯೆ ಸ್ಥಿತಿಗೆ ತಲುಪಿದ್ರು ಸರ್. ನಾವು ಅಲ್ಲಿ ಒಂದು ದಿವಸ ಲೇಟ್ ಆಗಿದ್ರೆ ಅವರು ಕೂಡ ಇದೇ ಪರಿಸ್ಥಿತಿ ಬರ್ತಾ ಇತ್ತು. ಇನ್ನು ಎಷ್ಟೋ ಜನ ಆತ್ಮಹತ್ಯೆಗಳನ್ನ ಮಾಡ್ಕೊಳ್ಳೋದನ್ನ ಉಳಿಸಿದೆ ನಮ್ಮ ತಂಡ. ಮೊನ್ನೆ 3 ದಿವಸ ನಂತರ ಒಬ್ಳು ಮಹಿಳೆ ಸರ್ ಇದು ಕೊಡಗಿನಲ್ಲಿ. ದಯವಿಟ್ಟು ಶಾವಿಗೆ ಶರಣಾಗಕ್ಕೆ ಹೋಗಬೇಡಿ, ಬಿಟ್ಬಿಡಿ ಅದನ್ನ. ತಿಪ್ಟೂರಲ್ಲಿ ದಯವಿಟ್ಟು ಆ ಯೋಚನೆ ಬಿಟ್ಬಿಡಿ. ಯಾವ ಕಾರಣಕ್ಕೂ ಕಟ್ಟಕ್ಕೆ ಹೋಗಬೇಡಿ. ಕಟ್ಟಲ್ಲ, ಬ್ಯಾಂಕಿಗೆ ಕಟ್ತೀನಿ, 3 ತಿಂಗಳಿಗೆ ಒಂದ್ಸರಿ ಕಟ್ತೀನಿ, ಲೆಕ್ಕಪತ್ರ ಚುಕ್ತಾ ಮಾಡಂತ ಹೇಳ್ರಿ. NRLM ಮಿತ್ರ ಬಡ್ಡಿ ಮನ್ನಾ ಆಗಿದೆ. ನಿಮ್ದು ಬಡ್ಡಿ ಮನ್ನಾ ಆಗಿಬಿಟ್ಟಿದೆ, ಸರ್ಕಾರನೇ ಬಡ್ಡಿ ಮನ್ನಾ ಆಗಿ ಮಾಡಿಬಿಟ್ಟಿದೆ. ನೀವೇ ಕಟ್ತೀರಿ ಅದನ್ನ? ಎಲ್ಲ ಡೀಟೇಲ್ ತಂದ್ಕೊಡು, ಬ್ಯಾಂಕಿಗೆ ಕಟ್ತೀನಿ ಅಂತ ಹೇಳ್ರಿ. ಹೆದರ್ಸಿದ್ರೆ ಸೌಜನ್ಯ ಹೋರಾಟಗಾರರಿಗೆ ಫೋನ್ ಮಾಡ್ರಿ, ಪೊಲೀಸರಿಗೆ ಫೋನ್ ಮಾಡ್ರಿ, ನಾವಿರ್ತೀವಿ ನಿಮ್ಮ ಜೊತೆಗೆ. ಇಷ್ಟೇ ಹೇಳೋದು ಸರ್. ಕೊನೆಯದಾಗಿ ಸರ್ಕಾರ ಈಗ ಮೊನ್ನೆ ಸದನದಲ್ಲಿ ಚರ್ಚೆಗೆ ಸೀಮಿತ ಆಗ್ತಾ ಇದೆಯಾ ಅಲ್ಲ, ಏನಾದರೂ ಕ್ರಮ ತಗೊಳ್ಬೇಕು? ಬಿಲ್ ಪಾಸ್ ಮಾಡಿದೀವಿ ಅಂತ ಹೇಳಿದರೆ ಇನ್ನೂ ಅದು ಗವರ್ನರ್ ಸಿಗ್ನೇಚರ್ ಬಿದ್ದಿದೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಗವರ್ನರ್ ಸಿಗ್ನೇಚರ್ ಬಿದ್ದ ಮೇಲೆನೆ ಒಂದು ಬಿಲ್ ಅನ್ನೋದು ಆಕ್ಟ್ ಅಂತ ಆಗುತ್ತೆ, ಒಂದು ಬಿಲ್ ಅನ್ನೋದು ಕಾನೂನು ಅಂತ ಆಗುತ್ತೆ. ಅದನ್ನೆಲ್ಲ ನೋಡ್ತಾ ಇದ್ದೀವಿ ಈಗ. ಅಂದರೆ ಅದರಲ್ಲಿ ಹೇಳಿದ್ದಾರೆ, ಠೇವಣಿಗೆ ಮೋಸ ಮಾಡಬಾರ್ದು. ಇವರಂತೂ ಫುಲ್ ಚೀಟಿಂಗ್ ಮಾಡಿದ್ದಾರೆ. ಠೇವಣಿ ಅಂತ ಹೇಳಿದ್ರೆ ಸೇವಿಂಗ್ಸ್ ಅಮೌಂಟ್ ಏನಿದೆಲ್ಲ, ಫಸ್ಟ್ ಆಫ್ ಆಲ್ ಆಸ್ ಅ BC ಟ್ರಸ್ಟ್ ಇವರಿಗೆ ಠೇವಣಿ ತಗೊಳ್ಳೋ ರೈಟ್ಸ್ ಇಲ್ಲ, ಕಮರ್ಷಿಯಲಿ ಮಾಡೋ ರೈಟ್ಸ್ ಇಲ್ಲ. ಅದು ಕೂಡ ಉಲ್ಲಂಘನೆ. ಮೊದಲು ನಾವು ಆಕ್ಟ್ ಬಂದ ಮೇಲೆ ವಿಶ್ಲೇಷಣೆ ಮಾಡಿ ಹೇಳ್ತೀವಿ. ಅದನ್ನ ಮಾಡ್ತಾ ಇದ್ದಾರೆ. ಬಟ್ ಏನಂತ ಹೇಳಿದ್ರೆ, ನಾನು ಫೈನಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಮಾಧ್ಯಮದವರಿಗೆ, ನಿಮ್ಮ ಹತ್ರ ಎಲ್ಲ ಶಕ್ತಿನೂ ಇದೆ, ನಿಮ್ಮ ಜೊತೆಗೆ ನಾವಿದ್ದೀವಿ, ಮಾಧ್ಯಮಗಳ ಜೊತೆಗೆ ನಾವಿದ್ದೀವಿ, ಜನಸಾಮಾನ್ಯರಿದ್ದಾರೆ, ದುಡಿಯೋ ವರ್ಗ ಇದ್ದಾರೆ. ದಯವಿಟ್ಟು ಮೈ ಚಳಿ ಬಿಟ್ಟು ಒಂದು ಸಾರಿ ನೀವು ಮೈ ಕೊಡುವಿ ಎದ್ದು ಬನ್ನಿ. ಇವರು ಮುಲಾಜಲ್ಲಿ ನೀವು ಇರಾಕ್ ಹೋಗಬೇಡಿ. ಇಲ್ಲ ಅಂತ ಹೇಳಿದ್ರೆ ಇಡೀ ಪತ್ರಿಕೋದ್ಯಮಕ್ಕೆ ಒಂದು ಕಪ್ಪು ಚುಕ್ಕೆ ಆಗುತ್ತೆ. ನಿಮ್ಮ ಈ ಸೈಲೆನ್ಸ್, ನಿಮ್ಮ ಸೈಲೆನ್ಸ್ ಇಡೀ ಪತ್ರಿಕೋದ್ಯಮಕ್ಕೆ ಕಪ್ಪು ಚುಕ್ಕಿ ಆಗ್ತಾ ಇದೆ. ದಯವಿಟ್ಟು ಆ ಒಂದು ಪ್ರಮಾದವನ್ನ ಮಾಡಬೇಡಿ. ಇತಿಹಾಸ ಹಾಗೆ ಆಗುತ್ತೆ, ಬರದೇ ಬರೀತಾರೆ ನಾಳೆ. ಇತಿಹಾಸ ಬರೆದಾಗ ದಯವಿಟ್ಟು ಕರ್ನಾಟಕದ ಪತ್ರಿಕೋದ್ಯಮ ವಿಲನ್ ಆಗಬಾರ್ದು. ಖಳನಾಯಕನ ರೂಪದಲ್ಲಿ ಚರಿತ್ರೆಯಲ್ಲಿ ನಿಮ್ಮನ್ನು ನೋಡಬಾರ್ದು. ನಾವು ನಿಮ್ಮನ್ನು ಗೌರವಿಸ್ತೇವೆ. ನನಗೆ ಗೊತ್ತಿದೆ ಸ್ಟ್ರೆಂತ್. 20 ವರ್ಷದಿಂದ ನೋಡ್ತಾ ಇದ್ದೀನಿ, ಅನೇಕ ಪತ್ರಕರ್ತರು ತುಂಬ ಸ್ಟ್ರಾಂಗ್ ಇದ್ದಾರೆ, ತುಂಬ ಹಾನೆಸ್ಟ್ ಇದ್ದಾರೆ. ನಾವು ಬೆಳಕಿನ ಸೈಡು ಕೂಡ ನೋಡಬೇಕಾಗತ್ತೆ. ಒಂದು ಸರಿ ಅವರು ಮೈ ಕೊಡುವಿ ಎದ್ದು ಬಿಟ್ರೆ ಇಂಥ 100 ವೀರೇಂದ್ರ ಹೆಗಡೆ ಬಂದರೂ ಕೂಡ ಕೇರ್ ಮಾಡಲ್ಲ ಅವರು. ಆ ಶಕ್ತಿ ಕರ್ನಾಟಕದ ಪತ್ರಿಕೋದ್ಯಮಕ್ಕಿದೆ. ಆ ದಿನವನ್ನು ನಾನು ಕಾಯ್ತಾ ಇದ್ದೀನಿ. ದಯವಿಟ್ಟು ಎದ್ದು ನಿಂತ್ಕೊಳ್ಳಿ. ಓಪನ್ ಆಗಿ ಹೆಸರು ಹೇಳಿ, ಯಾವ ಮೈಕ್ರೋ ಫೈನಾನ್ಸ್ ಇದು ಆ ಇಕ್ವಿಟಸ್ ಐತಾ? ಇದು ಆ ಇಕ್ವಿಟಸ್ ಎಲ್ಲಿ ಟ್ರೈನಿಂಗ್ ತೊಗೊಂಡಿದೆ ಕೇಳಿ ಅವನಿಗೆ. ಮೈಕ್ರೋ ಫೈನಾನ್ಸ್ನವ್ರು ಎಲ್ಲರೂ ಧಾರವಾಡದಲ್ಲಿನೇ, ಇವರು SKDRDP-ನಲ್ಲಿನೇ ತಗೊಂಡಿದ್ದು. ಸರ್ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಿ ಸರ್, ಎಲ್ಲ ದಾಖಲೆಗಳನ್ನು ತೋರಿಸ್ತೇವೆ. ಆಮೇಲೆ ಚಾಮರಾಜನಗರದಲ್ಲಿ ಆಲ್ರೆಡಿ ನಮ್ಮ ಟೀಮ್ ಒಂದು 3-4 ತಿಂಗಳಿಂದ ಕೆಲಸ ಮಾಡ್ತಾ ಇತ್ತು ಸರ್. ಅಲ್ಲಿ ಬಂದಿದ್ದಾರೆ, ಚಾನಲ್ ಅವರು ಬಂದಿದ್ದಾರೆ, ಇಂಟರ್ವ್ಯೂ ತಗೊಂಡಿದ್ದಾರೆ, ಆದ್ರೆ ಹಾಕಿಲ್ಲ ಯಾವುದು. ಇದ ನಮ್ಮ ಹತ್ರ ವಿಡಿಯೋ ಮೊನ್ನೆನೇ. ಇದು ಈ ಘಟನೆ ನಡೆಯೋಕ್ಕಿಂತ ಒಂದು 15 ದಿನದ ಹಿಂದೆನೆ ನಮ್ಮ ಚಾಮರಾಜನಗರದ ವಿಡಿಯೋ ನಾವು ಎಲ್ಲಾ ಕಡೆ ಪ್ರಸಾರ ಮಾಡಿದ್ದೀವಿ, ಮಾಡ್ತಾನೆ ಇದ್ದೀವಿ. ದಯವಿಟ್ಟು ಮಾಧ್ಯಮಗಳು ಕೂಡ ಎದ್ದೇಳಿ ಅನ್ನೋ ಒಂದು ಮಾತು ನಾನು ಹೇಳ್ತಾ ಇದ್ದೀನಿ. ರೈಟ್. ಎಲ್ರಿಗೂ ಧನ್ಯವಾದಗಳು. ಜಸ್ಟಿಸ್ ಫಾರ್ ಸೌಜನ್ಯ.